ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಚಂದನದಲ್ಲಿ ಚಂದದ ಹರಟೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜೀವನದಲ್ಲಿ ಯಾವತ್ತೂ ಕೂಡ ಗಂಧ ಪೂಸಿಕೊಂಡರೆ ಹೇಗೆ ಇಡೀ ಮೈ ಮನಕ್ಕೆ ಸುಗಂಧವೋ ಹಾಗೆ ನಮ್ಮ ಬದುಕು ಕೂಡ ವಿಚಾರ ಮಂಥನದಿಂದ, ವಿಜ್ಞಾನ ಬುದ್ಧಿಯಿಂದ, ತತ್ವಜ್ಞಾನ ಮನಸ್ಸಿನಿಂದ, ಕವಿ ಹೃದಯದಿಂದ ಸುಗಂಧವಾಗಬೇಕು, ಸುಗಂಧ ಲೇಪಿತವಾಗಬೇಕು. ಮನುಷ್ಯನ ಜೀವನ ಯಾವತ್ತೂ ನಳನಳಿಸುತ್ತಿರಬೇಕು. ಆಶಾದಾಯಕತ್ವದಲ್ಲಿ ಮನುಷ್ಯನ ಜೀವನ ಸಾಗಬೇಕು. ಅದರ ಜೊತೆಯಲ್ಲಿ ಅಷ್ಟೇ ಇಲ್ಲ, ನಡೆನುಡಿಗೆ ಈ ಬದುಕು ಸಮರಸವಾಗಿರಬೇಕು. ಅಂತಹ ಒಂದು ಸಾಮರಸ್ಯದ ಒಂದು ಜೀವನಕ್ಕೆ ಇವತ್ತು ಚಂದನದಲ್ಲಿ ಚಂದದ ಹರಟೆಗೆ ಒಂದು ಶೀರ್ಷಿಕೆ ಅಂತ ಹೇಳಿದರೆ ಶಿಕ್ಷಣ ಅಂದು ಇಂದು. ಇವತ್ತು ನಮಗೆ ಶಿಕ್ಷಣ ಅನ್ನುವ ಆ ಶಬ್ದವೇ ಏನೆಲ್ಲ ಲಕ್ಷಣಗಳನ್ನು ತರುತ್ತಿದೆ, ಏನೆಲ್ಲ ಸುಲಕ್ಷಣಗಳನ್ನು ತರುತ್ತಿದೆ, ಏನೆಲ್ಲ ವಿಲಕ್ಷಣಗಳನ್ನು ತರುತ್ತಿದೆ ಎನ್ನುವುದು ನಮಗೆ ತಿಳಿದು ಬಂದಿದೆ. ಆದರೆ ಇವತ್ತಿನ ಸಾಧಕ ಬಾಧಕದಲ್ಲಿ ಜೀವನದಲ್ಲಿ ವಿದ್ಯಾರ್ಥಿಗಳ ಒಂದು ಪರೀಕ್ಷೆ, ತಂದೆ ತಾಯಿಗಳವರ ಮೂಲಕ ಭವಿಷ್ಯದ ನಿರೀಕ್ಷೆ ಇವತ್ತು ನಮಗೆ ಪ್ರಶ್ನಾರ್ಥಕವೂ ಆಗಿದೆ, ಆಶ್ಚರ್ಯ ಸೂಚಕವೂ ಆಗಿದೆ. ಆ ಒಂದು ಕುರಿತ ಈ ಒಂದು ಹರಟೆಗೆ ಶಿಕ್ಷಣ ಅಂದು ಇಂದು ಅನ್ನುವುದರ ಒಂದು ಮಾತಿನ ಮೌಲ್ಯಮಾಪನ ಮಾಡುವುದಕ್ಕೆ ನಕ್ಕಷ್ಟು ದಿನ ನಿನದು 10 ದಿನ ನಿನದಲ್ಲ, ನೀನಗುವ ಹೂವಾಗು ಜಗದ ವನದಲ್ಲಿ ಅನ್ನುವ ರೀತಿಯಲ್ಲಿ ಮಾತನಾಡ್ತಕ್ಕಂಥ ನಮ್ಮ ಆತ್ಮೀಯರಾದ ನಮ್ಮೆಲ್ಲರಿಗೂ ನಗೆಚರಾಕಿಯ ಮೂಲಕ ಉತ್ಸಾಹವನ್ನು ತುಂಬಿಕೊಡ್ತಕ್ಕಂತಹ ಗಂಗಾವತಿಯ ಶ್ರೀ ಪ್ರಾಣೇಶ್ ಜಿ ಬಂದಿದ್ದಾರೆ. ಅವರಿಗೆ ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಅದರ ಜೊತೆಯಲ್ಲಿ ಹಾಗೆಯೇ ಶಿಕ್ಷಕಿಯಾಗಿ, ಉಪನ್ಯಾಸಕಿಯಾಗಿ, ಅದರ ಮೂಲಕ ನಾನು ನನ್ನ ವೃತ್ತಿಯಲ್ಲೇ ವಿದ್ಯಾರ್ಥಿಗಳನ್ನ ದಿನನಿತ್ಯ ನಾನು ಪಾಠ ಮಾಡುವುದರ ಮೂಲಕ ಆ ಕೂಟದಲ್ಲಿ ಅವರ ಭವಿಷ್ಯದ ನೋಟವನ್ನು ನೋಡ್ತಾ ಇರತಕ್ಕಂತಹ ಮಹಿಳೆ. ನನ್ನ ವೃತ್ತಿ ಪ್ರವೃತ್ತಿಯಲ್ಲಿ ಶಿಕ್ಷಣ ಎಂಬತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಜೀವನಕ್ಕೆ ಲಕ್ಷಣ ಕೊಡುತ್ತಿದೆ ಅನ್ನುವುದನ್ನು ನಾನು ಅನುಭವಿಸುತ್ತಿದ್ದೇನೆ. ಅದರ ಮೂಲಕ ನನ್ನ ಅನುಭವವನ್ನು ಹಂಚಿಕೊಳ್ಳುತ್ತೇನೆ ಅಂತ ತನ್ಮೂಲಕ ಶಿಕ್ಷಣ ಅಂದು ಇಂದು ಅನ್ನುವುದನ್ನು ಕುರಿತು ಮಾತನಾಡಲಿಕ್ಕೆ ಬಂದಿರತಕ್ಕಂತಹ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್, ನಾವು ಪ್ರೀತಿಯಿಂದ ಕರೆಸಿಕೊಳ್ಳುವ ಹೆಸರು ಅಲಿಯಾಸ್ ಪುಟ್ಟಮ್ಮ ಅವರಿಗೆ ಸ್ವಾಗತಿಸ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಮಾತಿಗೆ ಮಾತು ಸೇರಿದರೆ ನುಡಿ ಅಂತ ಹೇಳಿದ ಮೇಲೆ ಶಿಕ್ಷಣಕ್ಕೂ ಯಾವ ರೀತಿ ಮಾತನಾಡಬೇಕು ಅನ್ನುವುದು ನನ್ನ ಅನುಭವದಲ್ಲೇ ಬೇಕಾದಷ್ಟಿದೆ. ಇಲ್ಲಿ ಎದೆ ಒಳಗೆ ನೋಡಿ, ಅದನ್ನು ಇದೀಗ ನಾನು ಬಿಡುತ್ತೇನೆ, ಹೊರಬಿಡುವೆ ನೋಡಿ ಅಂತ ಹೇಳಿ ನಾನು ಹೇಳ್ತಾ ಇದ್ದರೆ ಆ ಮಾತಿನ ಮೂಲಕ ಶಿಕ್ಷಣದ ಮಹತ್ವ ಅಂದು ಇಂದು ಅನ್ನುವುದು ಪುರಾಣ ಇತಿಹಾಸದ ಮೂಲಕ ವರ್ತಮಾನಕ್ಕೆ ವಿವೇಕವನ್ನು ಹೇಳುತ್ತದೆ ಅನ್ನುವ ಮಾತಿಗೆ ಸಿದ್ಧರಾಗಿ ಕುಳಿತಿರ್ತಕ್ಕಂತಹ ನಮ್ಮೆಲ್ಲರ ಆತ್ಮೀಯ ನರಸಿಂಹ ಜೋಶಿ ಅವರಿಗೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ನಮ್ಮ ಬದುಕಿಗೆ ಪೂರಕವಾಗಿರ್ತಕ್ಕಂತಹ ಶಿಕ್ಷಣ ಬೇಕು, ಪ್ರೇರಕವಾಗಿರ್ತಕ್ಕಂತಹ ಶಿಕ್ಷಣ ಬೇಕು. ಅದು ಮಾರಕವಾದರೆ ತಾರಕಕ್ಕೆ ಹೋಗುತ್ತೆ ಜೀವನ. ಆದ್ದರಿಂದ ಅದು ಮಹಾಮನೆಯಾಗಬೇಕು ಆ ಒಂದು ಶಿಕ್ಷಣ ಅಂತಕ್ಕಂಥದ್ದು. ಜಗದಗಲ ಮುಗಿಲಗಲ ಮಿಗೆಯಗಲ ಆ ಲಕ್ಷಣ ಪಸರಿಸಬೇಕು. ಆ ಮಾತನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸಿಕೊಳ್ಳುವುದಕ್ಕೆ ಸಿದ್ಧನಾಗಿಯೇ ಇದ್ದೇನೆ ಅಂತ ಹೇಳುವ ನಮ್ಮ ಬಸವರಾಜ ಮಹಾಮನಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಒಟ್ಟಾರೆ ಶಿಕ್ಷಣ ಅಂದು ಇಂದು ಅನ್ನುವ ದೃಷ್ಟಿಯಲ್ಲಿ ಇವತ್ತು ನಮಗೆ, ಅದರಲ್ಲಿಯೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಪರೀಕ್ಷೆಯೇ ಇಲ್ಲದಲೇ ಫಲಿತಾಂಶಗಳು ಪ್ರಕಟವಾಗ್ತಾ ಇರತಕ್ಕಂಥ ಕಾಲ. ಇನ್ನು ಮುಂದಿನ ಜೀವನದ ವಿದ್ಯಾರ್ಥಿಗಳ ನಿರೀಕ್ಷೆ ಏನು ಮಾಡಬಹುದು, ತಂದೆ ತಾಯಿಗಳ ಆಲೋಚನೆ ಏನು, ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ಆ ಒಂದು ಆಲೋಚನೆಯ ಬಗ್ಗೆ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರವೇನು ಅನ್ನುವುದಕ್ಕೆ ಪ್ರಾಣೇಶ್ ಅವರನ್ನು ನಾನು ಕೇಳ್ತಾ ಇದ್ದೇನೆ. ಅವತ್ತಿನ ಶಿಕ್ಷಣದಲ್ಲಿ ಅದಕ್ಕೊಂದು ಕ್ರಮ ಇತ್ತು, ಇವತ್ತಿನ ಶಿಕ್ಷಣದಲ್ಲೂ ಕ್ರಮ ಇದೆ. ಆದರೆ ಅವತ್ತು ವಿಕ್ರಮವಾಗ್ತಾ ಇತ್ತು. ಇವತ್ತು ಸಕ್ರಮವಾಗುವುದ ಮೂಲಕ ಇವರುಗಳ ಜೀವನದಲ್ಲಿ ಭವಿಷ್ಯ ವಿದ್ಯಾರ್ಥಿಗಳದು ವಿಕ್ರಮವಾಗುವುದಕ್ಕೆ ಯಾವ ರೀತಿಯಲ್ಲಿ ಅವತ್ತಿನ ಇವತ್ತಿನ ಮೌಲ್ಯಮಾಪನಕ್ಕೆ ನಿಮ್ಮ ಮಾತಿನಲ್ಲಿ ಉಣಬಡಿಸುತ್ತೀರಿ ಅನ್ನೋದು ನಿಮ್ಮ ನಡುವಿನ ಕೇಳ್ತಕ್ಕಂತಹ ಶ್ರೋತೃಗಳ ಮಾತು. ನೀವೇನಂತೀರಿ? ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ನೋಡುಗರಿಗೆ, ಕೇಳುಗರಿಗೆ ಈ ಗಂಗಾವತಿ ಪ್ರಾಣೇಶ ನಮಸ್ಕಾರಗಳು. ಸ್ನೇಹಿತರೆ, ಶಿಕ್ಷಣ, ಗುರು, ಶಿಕ್ಷಣದ ಮೌಲ್ಯಗಳು ಮರೆಯಾಗ್ತಿರ್ತಕ್ಕಂಥ ಇಂದಿನ ದಿನದಲ್ಲಿ ಶಿಕ್ಷಣ ಅಂದು ಇಂದು ಅಂತ ಒಂದು ಚರ್ಚೆ ಮಾಡುವಂಥ ಒಂದು ಕಾಲಘಟ್ಟ ಇದು. ಶಿಕ್ಷಣ ಅನ್ನೋದು ಅದರಲ್ಲೇ ಇದೆ. ಶಿಕ್ಷೆಯ ಸಮೇತ ವಿದ್ಯೆಯನ್ನು ಪಡಿಬೇಕು. ಚಡಿ ಚಮ್ ವಿದ್ಯೆ ಗಮ್ ಗಮ್ ಅಂತ ಅನ್ನೋ ಮಾತು. ಆದರೆ ಇವತ್ತಿನ ಶಿಕ್ಷಣ ಪದ್ಧತಿಯನ್ನು ನೋಡಿದರೆ
ಅದು ಎಸ್ಪೆಷಲಿ ಈ ಕರೋನಾ ಪೀರಿಯಡ್ನಲ್ಲಂತೂ ಗುರುಗಳ ದರ್ಶನವೇ ಇಲ್ಲ. ಗುರುಗಳು ಅಂದರೆ ಮೊಬೈಲು. ಮೊದಲೇ ನಮ್ಮ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದರು. ಅವ್ರನ್ನ ಇನ್ನಿಷ್ಟು ಅಡಿಕ್ಟ್ ಮಾಡೋದಕ್ಕೆ ಶಾಲೆಗಳು ಬಂದಾಗಿ ಮಕ್ಕಳು ಮೊಬೈಲನ್ನೇ ಗುರುಗಳು. ಮೊನ್ನೆ ಯಾವುದೋ ಒಂದು ಹುಡುಗ ಗುರುಪೂಜೆ ದಿವಸ ನಾವು ಯಾರಿಗೆ ಪೂಜೆ ಮಾಡಬೇಕು, ಮೊಬೈಲ್ಗೆ ಪೂಜೆ ಮಾಡಬೇಕು, ಅವ್ರನ್ನೇ ಅದಕ್ಕೆ ಕೈ ಮುಗಿತಾರೆ. ಮೊದಲಿಂದ ಅದೇ ಮಾಡ್ತಿದ್ರು, ಮೊಬೈಲ್ಗೆ ಪೂಜೆ ಮಾಡಿ ಇವತ್ತು ಅದನ್ನೇ ಗುರು ಅಂತ ತೀರ್ಮಾನ ಮಾಡಿದರು. ಶಿಕ್ಷಣ ಅನ್ನೋದನ್ನು ಶಿಕ್ಷೆ ಸಮೇತ ಪಡಿಬೇಕು. ಇವತ್ತು ಮಕ್ಕಳು ಯಾರು ಗುರುಗಳಿಗೆ ನಾವೆಲ್ಲ ಬಂದಿದ್ದೇವೆ ಗುರುಗಳೇ ಅಂತ ಕನ್ನಡದಲ್ಲೇ ಹೇಳ್ತಿದ್ವಿ ಅಟೆಂಡೆನ್ಸ್ ತೊಗೋಬೇಕಾದ್ರೆ. ಇವತ್ತಿಲ್ವೇ ಇಲ್ಲ, ಆ ಪದ್ಧತಿಗಳೇ ಇಲ್ಲ. ಎಸ್ ಸರ್ ಅದು ಇಲ್ಲ. ಅದು ಕರೆಕ್ಟಾಗಿ ಜನ ಬಂದಿರ್ತಾರೆ ಅಂತ ಒಂದು ಐಡಿಯಾ. ಶಿಕ್ಷಣ ಕೇಂದ್ರಗಳಲ್ಲೂ ಕೂಡ ಗುರು ಮತ್ತು ಶಿಕ್ಷಕರ ಮಧ್ಯೆ ಅಥವಾ ವಿದ್ಯಾರ್ಥಿಗಳ ಮಧ್ಯೆ ಬಹಳ ಆಳವಾದ ಕಂದರ ಏರ್ಪಟ್ಟಿದೆ. ಗುರುಭಕ್ತಿ ಅಂತೂ ಇಲ್ಲವೇ ಇಲ್ಲ. ಅಯ್ಯೋ ನಮಗಿಂತ ಒಂದು 5 ವರ್ಷ ದೊಡ್ಡವ ನಮ್ಮ ಮೇಷ್ಟ್ರು ಅನ್ನೋ ಥರ ಮಕ್ಕಳೆಲ್ಲ ಮಾತಾಡ್ತಾರೆ. ಹೌದಾ? ನಮ್ಮ ಕಾಲದಲ್ಲಿ ಹೇಗಿತ್ತು, ನಾವು 70-80 60-70 ದಶೆ ವಿದ್ಯಾರ್ಥಿ. ನಮ್ಮ ಮೇಷ್ಟ್ರುಗಳು ಒಬ್ಬೊಬ್ಬರು 3 ಸಬ್ಜೆಕ್ಟ್ ಹೇಳೋರು. ಟೀಚರ್ಗಳು ಕೊರತೆ ಇತ್ತು ಆವಾಗ. ಕನ್ನಡನ ಅವರು ಹೇಳ್ತಿದ್ರು, ಇಂಗ್ಲೀಷನ್ನು ಅವರು ಹೇಳ್ತಿದ್ರು, ಗಣಿತನ ಅವರು ಹೇಳ್ತಿದ್ರು. 3 ಸಾರಿ ಅವ್ರು ನಮ್ಮ ಪಿರಿಯಡಿಗೆ ಬಂದಾಗ ಅವರ ಪ್ರತಿಭೆಯನ್ನು, ವೈವಿಧ್ಯವಾದಂಥ ಜ್ಞಾನವನ್ನು ನೋಡಿ ನಮ್ಗೆ ಆಶ್ಚರ್ಯ ಆಗೋದು. ಇನ್ನು ಬೆಳಿಗ್ಗೆ ಕನ್ನಡ ಕಸ್ತೂರಿ ಅಲ್ತೆ ಅಂತ ಹೇಳಿದವರು ಬಂದ ತಕ್ಷಣ ಆಮೇಲೆ ಶೇಕ್ಸ್ಪಿಯರ್ ಬಗ್ಗೆ ಹೇಳ್ತಿದ್ರು, ಇಂಗ್ಲೀಷ್ನ ಕಾವ್ಯಗಳನ್ನ ಹೇಳ್ತಿದ್ರು, ಇಂಗ್ಲೀಷ್ ಪಾಠಗಳನ್ನ ಹೇಳ್ತಿದ್ರು. ನನಗೆ ಆಶ್ಚರ್ಯ ಆಗೋದು, ಎಂಥ ತಲೆಯಪ್ಪ ಇವ್ರದ್ದು. ಅದೇ ವ್ಯಕ್ತಿ 3ನೇ ಪೀರಿಯಡಿಗೆ ಬಂದಾಗ ಗಣಿತವನ್ನು ಕಲಿಸ್ತಿದ್ರು. ಅದು ಶುಷ್ಕ ಗಣಿತ ಅಂದರೆ ಒಣ ಸಬ್ಜೆಕ್ಟ್, ಅಲ್ಲೇನು ರಸ ತೆಗೆಯೋಕ್ಕೆ ಸಾಧ್ಯ ಇಲ್ಲ. ಗಣಿತವನ್ನು ಕೂಡ ರಸಮಯವಾಗಿ ಹೇಳುವಂಥ ಶಿಕ್ಷಕರು ನಮಗೆ ಸಿಕ್ಕಿದ್ರಲ್ಲ ಅಂತ ನಮಗೆ ಸಂತೋಷ ಅನ್ನಿಸ್ತಿತ್ತು ಅವಾಗೆಲ್ಲ. ಆದರೆ ಇವತ್ತು ಶಿಕ್ಷಣ ಹೇಗಿದೆ ಅಂದರೆ ಒಂದೇ ಮಾಧ್ಯಮ, ಭಾಷೆ, ಯಾವ ಭಾಷೆ ಬಗ್ಗೆನೂ ಗೌರವ ಇಲ್ಲ. ನಾವೆಲ್ಲ ಭಾಷೆ ಕಲಿಬೇಕು, ಎಲ್ಲ ಭಾಷೆ ಕಲಿಬೇಕು ಅಂಥೇಳಿ ನಾವು ನಮ್ಮ ಭಾಷೆನೇ ಕಲಿಯೋದನ್ನು ಬಿಟ್ಬಿಟ್ಟಿದ್ವಿ. ಕನ್ನಡ ಮಾಧ್ಯಮದ ಶಿಕ್ಷಣ ಕಾಣೆ ಆಗ್ತಾಯಿದೆ ಇವತ್ತು. ಎಲ್ಲ ಹೆಣ್ಮಕ್ಳನ್ನೂ ಗೌರವಿಸ್ಬೇಕು, ಒಪ್ತೀನಿ. ಆದರೆ ತಾಯಿಗೆ ವಿಶೇಷವಾದಂಥ ರಕ್ಷಣೆ ಅಥವಾ ಗೌರವ ನಾವು ಕೊಡಬೇಕಾಗ್ತದೆ. ಹಾಗೆ ಭಾಷೆ ಅಷ್ಟೇ, ಮಾತೃಭಾಷೆ ನಮ್ಮ ತಾಯಿ. ಆ ತಾಯಿ ಸುರಕ್ಷಿತವಾಗಿದ್ದರೆ ಉಳಿದೆಲ್ಲ ಹೆಣ್ಮಕ್ಳನ್ನು ಕೂಡ ನಾವು ಗೌರವಯುತವಾಗಿ ಹಾಗೆ ಕಾಣ್ಬೋದು. ಹಾಗೆ ಕನ್ನಡ ಭಾಷೆಯಲ್ಲಿ, ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಪಡಿತಕ್ಕಂಥ ಒಂದು ಪದ್ಧತಿ, ಪರಿಸ್ಥಿತಿ ಇವತ್ತು ದೂರ ಆಗ್ತಾಯಿದೆ. ಇದು ಬಹಳ ನನಗೆ ವ್ಯಥೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕಲಿಯುವಂಥ ಮಗು ಮಾತ್ರ ಜೀವನದಲ್ಲಿ ಒಂದು ಅಭಿವೃದ್ಧಿಯನ್ನು ಸಾಧಿಸಬಲ್ಲ. ಮಾತೃಭಾಷೆಯನ್ನು ಯಾವನು ಸರಿಯಾಗಿ ಮಾತಾಡ್ತಾನೋ ಅವನಿಗೆ ಜಗತ್ತಿನ ಎಲ್ಲ ಭಾಷೆಗಳು ಕಾಲಡಿಲಿ ಬಂದು ಬೀಳ್ತವೆ ಅಂತ ಹೇಳ್ತಾರೆ. ಮಾತೃಭಾಷೆ ಎಲ್ಲ ಮಿಕ್ಸು. ಐ ಕೇಮ್ ಯುವರ್ ಹೌಸು ಬಟ್ ಇವು ಮನೆಗಿದ್ದಿಲ್ಲ ಅನ್ನೋದು, ಹೋ ಯಾರ್ ಅನ್ನೋದು, ಗೆಳೆಯ ಗೆಳತಿ ಇವೆಲ್ಲ ಇಲ್ಲ. ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್, ಎಲ್ಲ ಶಿಕ್ಷಣ ಇವತ್ತು ಆಂಗ್ಲಮಯ ಆಗಿದೆ. ಹೀಗಾದಾಗ ಇವತ್ತು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅನ್ನೋದು ಇಲ್ಲವೇ ಇಲ್ಲ. ಆವಾಗ ಹೇಗೆ ಪರೀಕ್ಷೆ ಮಾಡ್ತಾ ಒಂದು ಕಥೆಯ ಮೂಲಕ, ಒಂದು ಚಿಕ್ಕ ಕಥೆಯ ಮೂಲಕ ನಿಮಗೆ ಹೇಳ್ತೀನಿ. ಗುರುಕುಲವನ್ನು ಪ್ರವೇಶ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗೆ ಗುರುವಿನ ಮನೆಯಲ್ಲೇ ಊಟ. ಕೃಷ್ಣ ಪರಮಾತ್ಮನಂಥ ವ್ಯಕ್ತಿ ಕೂಡ ಸಾಂದೀಪನಿ ಮಹರ್ಷಿಗಳ ಆಶ್ರಮದಲ್ಲೇ ಇದ್ದು ವಿದ್ಯೆ ಕಲಿತ. ಕಟ್ಟಿಗೆ ತರೋದಕ್ಕೆ ಹೋಗಿದ್ದ ಸುಧಾಮ ಆತ. ಅವೆಲ್ಲ ಕಥೆಗಳು ನಿಮಗೆಲ್ಲ ಗೊತ್ತಿರ್ಬೋದು. ಕಟ್ಟಿಗೆ ತರೋದಕ್ಕೆ ಹೋಗ್ತದೆ, ಗುರುಸೇವೆ ಮಾಡ್ತಿದ್ದು. ಗುರುಸೇವೆ ಅನ್ನೋದು ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಸಾರ್ ಅಂದ್ಬಿಟ್ರೆ ಮುಗಿದೋಯ್ತು. ಅವನಿಗೂ ನಮಗೂ ಋಣನೂ ಹರಿತು, ಸಂಬಂಧವೂ ಹರಿತು. ಅಂಥ ಪರಿಸ್ಥಿತಿಯಲ್ಲಿ ಗುರುಸೇವೆ ಅನ್ನೋದಿಲ್ಲ, ಗುರುಪತ್ನಿ ಸೇವೆ ಇಲ್ಲ. ಆಗ ಗುರುಗಳ ಮನೆಯಲ್ಲೇ ಎಲ್ಲೋ ಅರಣ್ಯದಲ್ಲಿರ್ತಕ್ಕಂಥ ಅವರ ಆಶ್ರಮಕ್ಕೆ ವಿದ್ಯಾರ್ಥಿಗಳು ಬಿಡ್ತಿದ್ರು. ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಸಾರಿ ಊಟ. ಗುರುವೇ ತಂದೆ, ತಾಯಿಯೇ ಗುರುಪತ್ನಿಯೇ ಅವರ ತಾಯಿ, ಎಲ್ಲ ಊಟ ಆಗ್ತಿತ್ತು. ಹೀಗೆ 8-10 ವರ್ಷಗಳ ಕಾಲ ವಿದ್ಯೆ ಕಲ್ತ ಮೇಲೆ ಒಂದು ಹುಡುಗ ನನ್ನಂತವನು ಯಾವನೊಬ್ಬನು ಗುರುಗಳ ಹತ್ರ ಹೋಗಿ ಕೇಳಿದಂತೆ, ಗುರುಗಳೇ ದಿನ ಊಟ ಮಾಡ್ತಿರ್ತೀನಲ್ಲ ನಾನು, ಇವತ್ತು ಯಾಕೋ ಅನ್ನದಲ್ಲಿ ಸ್ವಲ್ಪ ನನಗೆ ಸೀಮೆ ಎಣ್ಣೆ ವಾಸನೆ ಬಂತು ಅಂದಂತೆ. ಓ ಹೌದಾ, ಸೀಮೆ ಎಣ್ಣೆ ವಾಸನೆ ಬಂತಪ್ಪ, ಸರಿ ಹೋಗಿ ನಿಮ್ಮ ಮಾತಾಜಿನ ಕೇಳಪ್ಪ. ಅಂದರೆ ಅವನು ಮೇಷ್ಟ್ರ ಹೆಂಡ್ತಿ, ಗುರುಪತ್ನಿ, ನಮ್ಮ ಪತ್ನಿನ ಕೇಳು. ಅವನು ಹೋದಂತೆ ಗುರುಪತ್ನಿ. ಏನಪ್ಪ ಏನು ಬಂದಿ ಮಗು ಅಂತ ಕೇಳಿಲ್ಲ ತಾಯಿ. ಎಲ್ಲರೂ ಮಕ್ಕಳ ಥರನೇ ನೋಡ್ತಿದ್ಲ ಗುರುಕುಲದಲ್ಲಿ. ಇವತ್ತು ಮೇಡಮ್ ಅಂದ್ಬಿಟ್ಟೆ, ಈಗಿನ ಭಾಷೆ ಅದು. ತಾಯಿ ನನಗೆ ಇವತ್ತು ಅನ್ನದಲ್ಲಿ ಸೀಮೆ ಎಣ್ಣೆ ವಾಸನೆ ಬಂತು. ಓ ಹೌದಪ್ಪ, ಸಂತೋಷ. ಸಾಯಂಕಾಲ ನೀನು ಹೇಳ್ತೀನಪ್ಪ ಅಂದ್ರೆ ಸಾಯಂಕಾಲ ಗಂಡ ಹೆಂಡ್ತಿ ಇಬ್ಬರು ಕೂತರು, ಗುರುಪತ್ನಿ. ಆ ಹುಡುಗ ಬಂದ, ಏನು ಅನ್ನದಲ್ಲಿ ಸೀಮೆ ಎಣ್ಣೆ ವಾಸನೆ ಬಂತು. ಆವಾಗ ಗುರು ಹೇಳಿದಂತೆ, ನೀನು ಈ ಆಶ್ರಮಕ್ಕೆ ಯಾವಾಗ ಬಂದಿಯೋ ವಿದ್ಯೆ ಕಲಿಯೋದಕ್ಕೆ, ಆವಾಗಲಿಂದಲೇ ನಾವು ಅನ್ನದ ಮೇಲೆ ಒಂದು ತೊಟ್ಟು ಸೀಮೆ ಎಣ್ಣೆ ಹಾಕ್ತಾ ಇದ್ದೀವಿ. ನೀನು ಕಲ್ಪನೆಯೇ ಇಲ್ಲ ಊಟ ಮಾಡಿದ್ವಿ. 8 ವರ್ಷಗಳ ನಿನ್ನ ವಿದ್ಯಾಭ್ಯಾಸದವರೆಗೂ ನಿನ್ನ ಕಲ್ಪನೆಯೇ ಬರಲಿಲ್ಲ. ಇವತ್ತು ಬಂತು ಅಂದರೆ ಇವತ್ತಿನಿಂದ ನಿನಗೆ ಜಿಹ್ವಾ ಚಾಪಲ್ಯ ಅನ್ನೋ ಜ್ಞಾನ ಬಂತು. ನಾಗಶ್ರೀ ತ್ಯಾಗರಾಜ್, ನಿಮಗೆ ಕೇಳ್ತಿದ್ದೀನಿ. ಊಟಮ್ಮ ಅವರು ಹೇಳ್ತಾ ಇದ್ದಾರೆ, ಅವತ್ತಿನ ಶಿಕ್ಷಣದಲ್ಲಿ ಇದ್ದಂತಹ ರೀತಿ ನೀತಿಯ ಶಿಸ್ತು ಇವತ್ತಿಲ್ಲ. ಇವತ್ತು ಸುಸ್ತು, ಇವತ್ತು ಅಸ್ತು
ಏನು ಕೇಳಿದರೆ ವಿದ್ಯಾರ್ಥಿಗಳಿಗೆ ಕೊಡಿಸ್ತಕ್ಕಂಥದ್ದೇ ಅಸ್ತು ಅನ್ನೋದಾಗಿದೆ. ಅದಕ್ಕೆ ನಮ್ಮ ಕನ್ನಡ ಭಾಷೆಯಲ್ಲೇ ಒಂದು ಮಾತು ಇದೆ, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ. ಅದಕ್ಕೆ ಪರಮೇಶ್ವರ ಭಟ್ರು ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಾತು ಕೊಟ್ಟಿದ್ದಾರೆ, ಶಾಲೆಯೇ ದೇವಾಲಯ. ಏನು ಪ್ರಾಣೇಶ್ ಅವರು ಹೇಳಿದರು ಅವತ್ತಿನ ಮೌಲ್ಯದ ಬಗ್ಗೆ, ಶಾಲೆಯೇ ದೇವಾಲಯ, ವಿದ್ಯಾರ್ಥಿಗಳೇ ದೇವರು, ಅಧ್ಯಾಪಕನೇ ಪುರೋಹಿತ, ಪಠ್ಯಪುಸ್ತಕಗಳೇ ಪೂಜಾ ದ್ರವ್ಯಗಳು, ಬೋಧನೆಯೇ ಮಂತ್ರ, ಶಾಲೆಯ ಬೆಲ್ ದೇಗುಲ ಗಂಟೆ, ವಿದ್ಯಾರ್ಥಿಗಳ ನಲಿವು ದೈವ ಸಾಕ್ಷಾತ್ಕಾರ, ಪಡೆಯುವ ಸಂಬಳ ಅದುವೇ ದಕ್ಷಿಣೆ. ಹಾಗಾಗಿ ಲಕ್ಷಣದಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದಂಥದ್ದು ಇವತ್ತು ಕಾಣ್ತಾ ಇಲ್ಲ. ಜೊತೆಗೆ ಭಾವನೆಯನ್ನು ಕಳ್ಕೊಳ್ತಾ ಇದ್ದೀವಿ, ಮಕ್ಕಳಿಗೆ ಭಾಷೆಯನ್ನು ಕೂಡ ಮರೆಮಾಚ್ತಾ ಇದ್ದೀವಿ. ಒಂದು ರೀತಿಯ ಅಪಾಯಕಾರಿಯತನಕ್ಕೆ ಅವರ ಭವಿಷ್ಯ ಬರ್ತಾ ಇದೆ ಅಂತಾರೆ. ನೀವೇನಂತೀರಿ? ಚಂದನ ವಾಹಿನಿಯ ಚಂದದ ಹರಟೆಯ ವೀಕ್ಷಕರಿಗೆ ಇದು ನನ್ನ ನಮನ. ಕಣ್ಣನ್ಮಮ್ಮ, ಇವಾಗಷ್ಟೇ ನೀವು ಪರಮೇಶ್ವರ ಭಟ್ಟರ ಒಂದು ಶಿಕ್ಷಣದ ಬಗೆಗಿನ ಒಂದು ದೇವಾಲಯ ಎಂಬ ಪರಿಕಲ್ಪನೆಯ ಕವಿತೆಯನ್ನ ಹೇಳಿದ್ರಿ. ಬಹುಶಃ ಪರಮೇಶ್ವರ ಭಟ್ರು ಅವತ್ತಿನ ಶಾಲಾ ಶಿಕ್ಷಣವನ್ನ ನೋಡಿ ಬರೆದ್ರು. ಅಕಸ್ಮಾತ್ ಅವ್ರೇನಾದ್ರೂ ಇವತ್ತಿನ ಶಿಕ್ಷಣವನ್ನ ನೋಡಿ ಆ ಕವಿತೆಯನ್ನ ಬರಿತಾ ಇದ್ರು ಅಂತ ಹೇಳಿ ಅಂದ್ಕೊಂಡ್ರೆ ಆ ಕಲ್ಪನೆಯಲ್ಲಿ ಹೇಗೆ ಬರಿಬಹುದು ಅಂತ ಹೇಳಿ ಒಂದು ಚಿಕ್ಕ ಪ್ರಯತ್ನ ನಡೆದಿದೆ. ಅವರಲ್ಲಿ ಒಂದು ಕ್ಷಮೆಯನ್ನ ಕೇಳ್ಕೊಳ್ತಾ ಈ ಒಂದು ಕವಿತೆ ಹೇಳ್ತಾ ಇದೀನಿ ಮಮ್ಮ. ಅವತ್ತೇನೋ ಅವ್ರು ಹೇಳಿದ್ರು ಶಾಲೆಯೇ ದೇವಾಲಯ ಅಂತ ಹೇಳಿ, ಆದ್ರೆ ಇವತ್ತಿನ ಶಾಲೆ ಎಲ್ಲಿದೆ? ಎಲ್ಲದಕ್ಕೂ ಬೀಗ ಜಡ್ದಿದ್ದಾರೆ. ಹಾಗಾಗಿ ಆ ಎಲ್ಲ ಶಾಲೆಯೂ ಕೂಡ ಮೊಬೈಲ್ ಒಳಗಡೆನೆ ಬಂದಿದೆ. ಅವತ್ತು ನಮಗೆ ಹೇಳೋರು ನಮ್ಮ ಕಾಲೇಜ್ನಲ್ಲಿ ಮೊಬೈಲ್ ತಗೊಂಡು ಬಂದ್ರೆ ನಾವು ಅದನ್ನ ಸೀಸ್ ಮಾಡಿ ಫೈನ್ ಹಾಕಿ 120 ಕ್ರಮಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಆನ್ಲೈನ್ ಪಾಠಕ್ಕೆ ಬಂದ್ರು ಅಂದ್ರೆ, ಮೇಡಮ್ ಅವತ್ತು ಮಾತ್ರ ನೀವು ಮೊಬೈಲ್ ತಗೊಂಡ್ಬರ್ಬೇಡಿ ಅಂತ ಹೇಳಿದ್ರೆ ಇವತ್ತು ಮಾತ್ರ ಮೊಬೈಲ್ನಲ್ಲಿ ಪಾಠಕ್ಕೆ ಬನ್ನಿ ಅಂತ ಹೇಳ್ತೀರಾ, ನಾವು ಬರಲ್ಲ ಮೇಡಮ್ ಅಂತೇಳಿ ಹೇಳೋ ಅಷ್ಟು ಮಟ್ಟಿಗೆ ಶಿಕ್ಷಕರು ವಿದ್ಯಾರ್ಥಿಗಳು ಬೆಳೆದಿದ್ದಾರೆ. ಅದಕ್ಕೆ ಇವತ್ತು ಪರಮೇಶ್ವರ ಭಟ್ರ ಕವಿತೆ ಬರಿಬೇಕು ಅಂತಂದ್ರೆ ಏನ್ ಬರಿಬಹುದು? ಜಂಗಮವಾಣಿಯೇ ದೇವಾಲಯ, ಮೊಬೈಲ್ ಜಂಗಮವಾಣಿಯೇ ದೇವಾಲಯ, ಇಂಟರ್ನೆಟ್ ಡೇಟಾವೇ ದೇವರು, ಇನ್ನು ಮನೆಯಲ್ಲೇ ಕುಳಿತು ಪಾಠ ಮಾಡುವವನೇ ಪುರೋಹಿತ, ವಾಟ್ಸಪ್ಪು, ಗೂಗಲ್ ಮೀಟು, ಝೂಮು, ಯೂಟ್ಯೂಬ್ಗಳೇ ಪೂಜಾ ದ್ರವ್ಯಗಳು, ಅದರೊಳಗಿನ ಸಂದೇಶಗಳೇ ಮಂತ್ರಗಳು, ಇನ್ನು ಮೊಬೈಲ್ ರಿಂಗ್ ಟೋನ್ ಅನ್ನೋದೇನಿದೆ ಅದೇ ದೇಗುಲ ಗಂಟೆ ಆಗೋಗ್ಬಿಟ್ಟಿದೆ. ಓದದೆ ಬರೆಯದೆ ಉತ್ತೀರ್ಣರಾಗುವುದೇ ದೈವ ಸಾಕ್ಷಾತ್ಕಾರ, ಇನ್ನು ಪರೀಕ್ಷೆ ಇಲ್ಲದೆ ಪಡೆದ ಅಂಕವೇ ದಕ್ಷಿಣೆ. ಇದು ಇವತ್ತಿನ ಪರಿಸ್ಥಿತಿ ಆಗಿದೆ. ಆದ್ರೆ ಅವತ್ತಿನ ಕಾಲದಲ್ಲಿ ನಮಗೆ ಓದಬೇಕು, ಶಿಕ್ಷಣದಲ್ಲಿ ಒಂದು ಕನಸನ್ನ ಮೂಡಿಸಿಕೊಂಡು ನನಸನ್ನಾಗಿ ಮಾಡಿ ಗುರಿಯನ್ನ ಮುಟ್ಟಬೇಕು ಅನ್ನೋದಕ್ಕೆ ನಮಗೊಂದು ಕವಿತೆ ಇರ್ತಿತ್ತು. ಮಣಿಯದಿಹ ಮನವೊಂದು, ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡೆವ ನಿಶ್ಚಲತೆಯೊಂದು, ಸತ್ಯಕ್ಕೆ ಮರುಕಕ್ಕೆ ಚಿರ ತೆರೆದ ಎದೆಯೊಂದು, ಅನ್ಯಾಯಕ್ಕೆಂದೆಂದು ಬಾಗದೆಚ್ಚರವೊಂದು, ಸಾಕು ನಮಗೆ ಅಂತ ಹೇಳಿ ಬಾಯ್ ಹಾರ್ಟ್ ಮಾಡಿಸಿ ನೀನು ಇದೇ ರೀತಿ ನಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತಿನ ಶಿಕ್ಷಣ ಏನಾಗಿದೆ? ಮೊನ್ನೆ ಹಾಸ್ಪಿಟ್ಲಿಗೆ ಹೋದೆ, ಒಂದು ಇಂಜೆಕ್ಷನ್ ತಗೊಳ್ಲಿಕ್ಕಿತ್ತು, ವಿಟಮಿನ್ ಇಂಜೆಕ್ಷನ್ ಕಡಿಮೆ ಆಗಿದೆ ಅಂತ ಹೇಳಿ ಅವನು 2 ಇಂಜೆಕ್ಷನ್ ಚುಚ್ದ. ನನಗೆ ಡೌಟ್ ಆಯ್ತು, ಒಂದೇ ಸಲ 2 ಇಂಜೆಕ್ಷನ್ ಕೊಡಲ್ವಲ್ಲ, ಸಾಮಾನ್ಯವಾಗಿ 1 ಇಂಜೆಕ್ಷನ್, ಅದು 2 ಗಂಟೆ ನಂತರ ಒಂದು ಅಂತರ ಕಾಪಾಡ್ಕೊಂಡು 2 ಇಂಜೆಕ್ಷನ್ ಕೊಡಬೇಕು. ನಾನು ಕೇಳಿದೆ, ಡಾಕ್ಟ್ರೆ 2 ಇಂಜೆಕ್ಷನ್ ಒಟ್ಟಿಗೆ ಕೊಟ್ರಲ್ಲ, ಯಾಕೆ ಹಂಗೆ ಮಾಡಿದ್ರಿ ಅಂತೇಳಿ ಕೇಳಿದಕ್ಕೆ ಅವಾಗಿನೂ MBBS ಮುಗಿಸಿ ಹೊರಬಂದಂತಹ ಆ ವೈದ್ಯ ವಿದ್ಯಾರ್ಥಿ ಹೇಳ್ತಾನೆ, ಮೇಡಮ್ B12 ವಿಟಮಿನ್ ನಿಮ್ಮ ಕಡಿಮೆ ಆಗಿತ್ತು, B12 ವಿಟಮಿನ್ ಕಡಿಮೆ ಇರಲಿಲ್ಲ ನನ್ನ ಹತ್ರ ಇಂಜೆಕ್ಷನ್ನು, ಹಾಗಾಗಿ B6 ವಿಟಮಿನ್ ಇಂದು 2 ಇಂಜೆಕ್ಷನ್ ಕೊಟ್ಟೆ ಮೇಡಮ್ ಅಂತೇಳಿ ಹೇಳ್ತಾರೆ. ಅವತ್ತರ ಪರಿಸ್ಥಿತಿ ಇವತ್ತು ನಮ್ಗಾಗಿದೆ. ಹಿಂಗೆ ಶಾಲೆಗೆ ನಾವು ಅವತ್ತು ಶಾಲೆಗೆ ತಡವಾಗಿ ಹೋದ್ರೆ ಕೈ ಕಾಲೆಲ್ಲ ನಡುಗತ್ತಿ ಏನು ಶಿಕ್ಷೆ ಕೊಡ್ತಾರೋ ಅಂತ ಹೇಳಿ ನಡುಕೊಂಡು ಹೋಗಿ ಕೇಳ್ತಾ ಇದ್ವಿ. ಆದರೆ ಇವತ್ತು ನಾವು ಪಾಠ ಮಾಡುವಾಗ ಒಬ್ಬ ಬರ್ತಾನೆ, ತುಂಬ ತಡವಾಗಿ ಬಂದು ನಿಂತ್ಕೊಳ್ತಾನೆ. ನಾನು ಕೇಳ್ತೀನಿ ಅದೇ ಗತ್ತಿನಲ್ಲಿ, ಯಾಕಪ್ಪ ಲೇಟು, ಶಾಲೆಗೆ ಸರಿಯಾಗಿ ಸಮಯದಲ್ಲಿ ಬರಬೇಕಲ್ವ ಅವತ್ತಿನ ಶಿಕ್ಷಣದಲ್ಲಿ ಕೇಳಿದಾಗ ಅವನು ನೈಜವಾಗಿ ಹೇಳ್ತಾನೆ, ಮೇಡಮ್ ಬಿದ್ದೋದೆ ಮೇಡಮ್, ಹಂಗಾಗಿ ಬರೋಕ್ಕಾಗಲಿಲ್ಲ, ಬಿದ್ದಿದ್ದೆ ನಾನು ಹಾಗಾಗಿ ಬರೋಕ್ಕಾಗಲಿಲ್ಲ ಅಂತೇಳಿ. ನನಗೆ ಒಂದೇ ಸಲ ಗಾಬರಿ ಆಯಿತು, ಎಲ್ಲಿ ಬಿದ್ದಿಯಪ್ಪ, ಏನಾಯಿತು, ನನಗೆ ಲೇಟಾಗಿ ಬಂದಿರೋನೆ ಅನ್ನೋ ಪ್ರಜ್ಞೆನೇ ಮರ್ತೋಯ್ತು. ಎಲ್ಲಿಗೆ ಪೆಟ್ಟಾಯ್ತಪ್ಪ, ಕಾಲಿಗೆ ಪೆಟ್ಟಾಯ್ತಾ, ತಲೆಗೆ ಪೆಟ್ಟಾಯ್ತಾ, ಕೈಗೆ ಪೆಟ್ಟಾಯ್ತಾ, ತರ್ಚ್ಕೊಳ್ತಾ, ರಕ್ತ ಬರ್ತಿದ್ಯಾ, ಏನು ಮಾಡಲಿ, ಬಾ ವೈದ್ಯರ ಹತ್ರ ಹೋಗೋಣ ಅಂತ ನಾನೆಲ್ಲ ಕೇಳ್ತಾ ಇದ್ದೀನಿ. ಇಲ್ಲ ಮೇಡಮ್ ಪರವಾಗಿಲ್ಲ, ಏನಾಗಿಲ್ಲ. ಸರಿ ಎಲ್ಲಿ ಬಿದ್ದೆ, ಕಾಲಿಗೆ ಇಟ್ಕೊಂಡ್ಯಾ, ಬಂಡೆ ತಗಲ್ತಾ, ಕಲ್ಲಿಗೆ ತಗಲ್ತಾ, ಎಲ್ಲಿ ಬಿದ್ದಿದ್ಯಪ್ಪ ಅಂತ ಕೇಳಿದ್ರೆ ಎಲ್ಲೂ ಇಲ್ಲ ಮೇಡಮ್, ಹಾಸಿಗೆ ಮೇಲೆ ಬಿದ್ದಿದ್ದೆ ಅಷ್ಟೇ ಅಂತಾನೆ. ಹಾಗಾಗಿ ಹಾಸಿಗೆ ಮೇಲೆ ಬಿದ್ದಿರೋಂಥ ಮಕ್ಕಳನ್ನ ನಾವು ಎಳ್ಕೊಂಡು ಬಂದು ಇವತ್ತು ಶಿಕ್ಷಣ ಅನ್ನೋ ಪರಿಸ್ಥಿತಿನಲ್ಲಿ ನಾವು ಕೂರಿಸ್ಬೇಕು ಅಂತ ಒಂದು ಶಿಕ್ಷಣದ ಕ್ರಮ ಇಂದಿನದಾಗಿದೆ. ನರಸಿಂಹ ಜೋಶಿ ಅವರಿಗೆ ಇವತ್ತು ವಿದ್ಯಾರ್ಥಿಗಳ ನಡವಳಿಕೆ ಒಂದು ರೀತಿಯ ಹಾಸ್ಯಕ್ಕೆ ಬಂದಿದೆ. ಹಾಸಿಗೆ ಮೇಲೆ ಬಿದ್ದಾಗಲೂ ಕೂಡ ಅವರದೇ ಆದಂಥ ಲಾಸ್ಯತೆಯಲ್ಲಿ ಮಾತಾಡ್ತಿರ್ತಾರೆ ಅಂತ. ಅದಕ್ಕೊಂದು ಮಾತುಕತೆ ಎಷ್ಟಿದೆ ಅಂದರೆ, ತಂದೆ ಹತ್ತಿರಕ್ಕೆ ಬಂದು ಮಗ ಹೇಳ್ತಾನೆ ಏನಂತ,
ಟೀಚರ್ ಕರೆದಿದ್ದಾರೆ ಬಾಪ್ಪ, ಟೀಚರ್ ಕರೆದಿದ್ದಾರೆ ಬಾಪ್ಪ ಅಂತಾನೆ. ಯಾಕೋ ಅಂದರೆ ಅವ್ರಿಗೆ ಕುಲ್ಫಿ ಬೇಕಂತೆ. ಕುಲ್ಫಿ ಯಾಕೋ ಅಂದರೆ ನೀನು ಕುಲ್ಫಿ ತಗೊಂಡು ಬರ್ಬೇಕಂತೆ. ಅವ್ರು ಕರಿತಾ ಇದ್ದಾರೆ ಬಾಪ್ಪ, ಟೀಚರ್ ಕರಿತಿದ್ದಾರೆ, ಮೇಡಮ್ ಕರಿತಿದ್ದಾರೆ. ಇವನೇನು ಮಾಡ್ದ ಅಂದರೆ ಕುಲ್ಫಿ ಯಾಕೆ ಕೇಳ್ತಾರೆ ಇವರು ಅಂದ್ಬಿಟ್ಟು, ಆಯಿತು ಏನೋ ಕೇಳಿದಾರಲ್ಲ ಮೇಡಮು, ತಗೊಂಡೋದ್ರು. ತಗೊಂಡೋಗ್ಬಿಟ್ಟು ಅವನು ಹೇಳ್ತಾರೆ, ಏನು ಮೇಡಮ್ ನೀವು ಕುಲ್ಫಿ ಕೇಳಿದ್ರಂತೆ, ತಗೊಳ್ಳಿ ನಾನು ತಗೊಂಡು ಬಂದಿದ್ದೀನಿ. ನೀವು ಕೇಳಿದ ಮೇಲೆ ನಾನು ತಂದು ಕೊಡ್ದಲ್ಲೇ ಹೋದರೆ ಆ ಹುಡುಗನ ತಂದೆ ತಾಯಿಯ ಸ್ಥಾನದಲ್ಲಿ ತಂದೆಯಾಗಿ ನಾನು ನಿಂತಿದ್ದಕ್ಕೆ ಮರ್ಯಾದೆ ಏನು? ಅದರಿಂದ ದಯವಿಟ್ಟು ತೊಗೊಳ್ಳಿ ಅಂದರೆ, ರೇ ನಿಮಗೆ ತಲೆ ಇದೆಯೇನ್ರಿ, ನಾನು ಯಾಕ್ರಿ ಕುಲ್ಫಿ ತರಕ್ಕೆ ಹೇಳಲಿ ಅಂದು. ನೀವು ಹೇಳಿದ್ರಂತಲ್ಲ, ನಮ್ಮ ಹುಡುಗ ಹೇಳ್ದ, ಹುಡುಗನು ಅಂದ ಕುಲ್ಫಿ ತಗೊಂಡು ಬನ್ನಿ ತಂದೆ, ನಮ್ಮಪ್ಪ ತಂದ್ರು ಅಂತ. ಪೆದ್ದು ಮುಂಡೆದೆ, ನಿಮ್ಮ ಮಗನಿಗೆ ಎಸ್ ಅಕ್ಷರ ಬರೋದೇ ಇಲ್ಲ ಬಾಯಲ್ಲಿ, ಎಷ್ಟು ಹೇಳ್ಕೊಟ್ರು. ಸ್ಕೂಲ್ ಫೀ ತಗೊಂಡು ಬಾ ಅಂದಿದ್ದು, ಅವನು ಎಸ್ ಬಿಟ್ಬಿಟ್ಟು ಕುಲ್ಫಿ ತಗೊಂಡು ಬಾ, ಕುಲ್ಫಿ ತಗೊಂಡು ಬಾ ಅಂತಂದರೆ ಅವನಿಗೆ ಉಚ್ಚಾರಣೆಯೇ ಇಲ್ವಲ್ಲ, ಏನು ಮಾಡಲಿ ನಾನು, ಅವನಿಗೆ ಭಾಷೆಯೇ ಬರೋದಿಲ್ಲ ಅಂದರು. ಅದಕ್ಕೆ ಪ್ರಾಣೇಶ್ ಹೇಳಿದ್ದು ಅಷ್ಟೇ, ನಾಗಶ್ರೀ ಪುಟ್ಟಮ್ಮ ಹೇಳೋದು ಅಷ್ಟೇ, ಭಾಷೆಯ ಪರಿಚಯಕ್ಕೆ ಮಾತೃಭಾಷೆಯಿಂದಲೇ ದೂರ ಮಾಡಿರುವಾಗ, ಅದರ ಒಂದು ಸಾರ ಸರ್ವಸ್ವ ಅವರಿಗೆ ಅರ್ಥವಾಗದಲೇ ಇರುವಾಗ ಗಣಿಪಾಠ ಒಪ್ಪಿಸಿದಂತೆ ಒಪ್ಪಿಸಿದರೆ ಅವರ ಭವಿಷ್ಯದಲ್ಲಿ ಅವರ ಪರೀಕ್ಷೆ, ಅವರ ಬದುಕಿನಲ್ಲಿ ಅವರೇ ಹೆಜ್ಜೆ ಇಡೋದಕ್ಕೆ ನಿರೀಕ್ಷೆಯ ಮೂಲಕ ಸಾಧ್ಯವೇ ಆಗುವುದಿಲ್ಲ. ಉಪಾಯಕ್ಕಿಂತ ಅಪಾಯವೇ ಹೆಚ್ಚಾಗ್ತಿದೆ ಅಂತಾರೆ. ನಿಮ್ಮ ಮಾತಿನ ವರಸೆಯನ್ನು. ನಮ್ಮನ್ನು ನಿಮ್ಮ ಮನೆಯಲ್ಲಿದ್ದರೂ ಕೂಡ ದೂರದರ್ಶನದ ಮುಖಾಂತರ ನಿಮಗೆ ಹತ್ತಿರ ದರ್ಶನವನ್ನು ಮಾಡಿಸ್ತಿರೋ ಚಂದನ ವಾಹಿನಿಯ ಚಂದದ ಹರಟೆಗೆ ತುಂಬು ಹೃದಯದ ಗಂಗಾವತಿ ನರಸಿಂಹ ಜೋಶಿ ಮಾಡುವ ನಮಸ್ಕಾರಗಳು. ಕಲಿಸನಿಗೆ ಹೋಗುರುವೆ. ಹಾಗೆ ಮೊದಲು ಗಂಗಾವತಿ ನಮ್ಮ ಗುರುಗಳು ಪ್ರಾಣೇಶ್ ಸರ್ ಹೇಳಿದರು, ಶಿಕ್ಷೆ ಕೊಡುತ್ತಾ ಶಿಕ್ಷಣ ಕೊಡ್ತಾ ಇದ್ದರು. ಈಗ ಯಾರ ಮಾಸ್ಟ್ರಿಗೆ ಧೈರ್ಯ ಇಲ್ಲ ಶಿಕ್ಷೆ ಕೊಡೋಕ್ಕೆ. ಒಂದು ಹೇಟು ಹೊಡೆದ್ರು ಅಂದರೆ ಅದೇ ಮೇಸ್ಟ್ರಿಗೆ ಸಾಯಂಕಾಲ ಅವ್ರ ಮನೆಯವರು ಬಂದು ಹೊಡಿತಾರೆ. ಮೊದಲು ನಮಗೆ ಬಡಿದು ಪಾಠ ಕಲಿಸ್ತಾ ಇದ್ದರು. ಆ ಕಲಿಸಿದ ಪಾಠ ಹೆಂಗಿತ್ತು ಅಂದರೆ, ಪಾಠ ಹೇಳೋ ಶೈಲಿನೂ ಹಾಗೆ ಇತ್ತು. ಹೆಂಗಿತ್ತು, 1 2 3 4 5 6 ಹೇಳೋ ಬದಲು ಒಂದು ಹಾಡನ್ನೇ ಆ ಹುಡುಗನಿಗೆ ಹೇಳಿದ್ರೆ, ಆ ಹಾಡಿನ ಮುಖಾಂತರ ಆ ಹಾಡು ಕಲಿತಾಗ ಆ ಹುಡುಗನಿಗೆ 1 2 ಹೇಳ್ತದೆ. ಹೆಂಗೆ 1 2 3 4 ಅನ್ನೋದ್ರ ಬಗ್ಗೆ ಎಷ್ಟು ಚಂದ ಹೇಳ್ಕೊಡ್ತಿದ್ರು ಶಿಕ್ಷಣ ಅಂದರೆ, ಒಂದು ಕಾಡಿನ ಮಧ್ಯದೊಳಗೆ 2 ಗಿಡಗಳ ನಡುವೆ ಮಲಗಿ 3 ಕರಡಿಗಳಾಡುತ್ತಿದ್ದವು 4 ಮರಿಗಳ ಸೇಲಿಸಿ, 5 ಜನರು ಬೇಟೆಗಾರರು 6 ಬಲಿಯ ಹಿಡಿದು ತಂದು 7 ಕರಡಿಗಳು ಹಿಡಿದುಕೊಂಡು 8 ಕರಡಿ ಎಂದರು. 9 ಅಂದನು ಬೇರೆಯೊಬ್ಬ, 10 ಅಂದನು ಮತ್ತೆಯೊಬ್ಬ, ಎಣಸಿ ನೋಡಿದರೆ 7 7, ಇಲ್ಲಿಗೆ ಕತೆ ಮುಗಿಯಿತು. ಇದು ಒಂದು ಹಾಡು. ಇದರಲ್ಲಿ 1 2 ಹೆಂಗಂದ್ರೆ ಅವನು ಹಾಡು ಕಲ್ತಂಗೆ ಆಯಿತು. ಮಕ್ಕಳಿಗೆ ಈಸಿ ಆಗಿಬಿಡ್ತದೆ. ಇದು ಒಂದು ಹಾಡು ಕಲ್ತೆ ಅನ್ನಂಗೆ ಆಗ್ತದೆ. ಒಂದು ಕಾಡಿನ ಮಧ್ಯದೊಳಗೆ 2 ಗಿಡಗಳ ನಡುವೆ ಮಲಗಿ 3 ಕರಡಿಗಳಾಡುತ್ತಿದ್ದವು 4 ಮರಿಗಳ ಸೇರಿಸಿ, 1 2 ಹೇಳಿ ಕಟ್ಟಂಗೆ. ಆಮೇಲೆ ಅವಾಗ ಹೆಂಗಿತ್ತಪ್ಪ, ಈಗ ಎಲ್ಲ ಇಂಟರ್ನೆಟ್ನಲ್ಲಿ ಬೇಕಾದ, ಈಗ ಎಷ್ಟು ಹುಡುಗರು ಎಷ್ಟು ಹುಷಾರಿದ್ದಾರೆ ಅಂದರೆ, ನೀವು ಯಾವುದೇ ಪ್ರಶ್ನೆ ಕೇಳ್ರಿ ಉತ್ತರ ಹೇಳ್ತಾರೆ. ಆದರೆ ಉತ್ತರ ನಮಗೆ ಕೇಳಲ್ಲ, ಅವ್ರಿಗೆ ಮರೆಯಲ್ಲ. ನಾನು ಒಬ್ಬ ಹುಡುಗನ ಇಂಟರ್ನೆಟ್ನಲ್ಲಿ ಕೇಳಿದೆ, ಮೇಸ್ಟ್ 100 ಪ್ರಶ್ನೆ ಕೇಳಿದ್ರೆ 100ಕ್ಕೂ 100 ಉತ್ತರ ಕೊಟ್ಟ. ಹೆಂಗೆ, ಲಂಡನ್ನಲ್ಲಿ ಎಷ್ಟು ನದಿಗಳಿವೆ? ಅವನು ಹೇಳಿದ, ಸರ್ ಈ ಲಂಡನ್ನಲ್ಲಿ ಅದೇ ನದಿಗಳಿವೆ ಅಂದ. ಯಾಕೆ? ನೆಟ್ ಪ್ರಾಬ್ಲಮ್ ಇದೆ ಸರ್, ನಾನು ಹೇಳಿದ್ದೀನಿ ಅಂದವ. ಏನೇ ಪ್ರಶ್ನೆ ಕೇಳಿ, ಕೃಷ್ಣದೇವರಾಯನು ಎಷ್ಟೇ ಇಸ್ವಿಯಲ್ಲಿ ಎಷ್ಟಿಂದ ಅವು ಯುದ್ಧ ಮಾಡಿದಾಗ ಎಷ್ಟು ಜನರು ಸಾಯಿಸಿದ, ಶ್ರೀಕೃಷ್ಣ ದೇವರಾಯನು ಯುದ್ಧ ಮಾಡೋ ಸಂದರ್ಭದಲ್ಲಿ ಜನರು ಇಷ್ಟು ಸರ್ ಅಂದ. ಏನು ನೆಟ್ ಪ್ರಾಬ್ಲಮ್ ಇದೆ ಸರ್. ಇಂಥ ಶಿಕ್ಷಣ ಈಗಿದೆ ರೀ. ಮೊದಲು ಶಿಕ್ಷಕರು, ನಮ್ಮ ಮೇಷ್ಟ್ರು ಬರಬೇಕಾದ್ರೆ ಒಬ್ಬ ನಮಗೂ ಮೇಷ್ಟ್ರಿದ್ರು, ಭಯಂಕರ ಸಿಟ್ಟಿನ ಸ್ವಭಾವ, ಭಾರಿ ಕೋಪಿಸ್ಟ್ರು. ಶಿಕ್ಷಕರು ಬರ್ದಂಗೆ ಅವ್ರ ಧ್ವನಿನ ಹಂಗಿತ್ತು, ರಣಕಹಳೆ ಅಂತ ಧ್ವನಿ. ಜೋರಾಗಿ ಕೂಗಿ ಬಂದರೆ ಶಾಲೆಯನ್ನು ಯುದ್ಧ ಭೂಮಿಯಂಗೆ ಮಾಡಿಬಿಡ್ತಿದ್ರು. ಮಾಡಿ ಯಾವಾಗಲೂ ಸದಾ ಬೈಯೋರು. ನನಗೆ ಬೈತಾಯಿದ್ರು. ನಾನು ಬೈದಾಗ ಬೇಜಾರಾಗಿ ಶಾಲೆನೇ ಬಿಟ್ಬಿಡೋಣ ಅನ್ಕೊಂಡೆ. ಆವಾಗ ಒಬ್ಬರು ಟೀಚರ್ ಇದ್ದರು, ಕರೆದು ಹೇಳಿದರು, ಬಾ ಮಗು ಅಂತ ಹೇಳಿ, ನೋಡು ಬಂಗಾರವನ್ನು ಎಲ್ಲಿ ಇಡ್ತೀವಿ ನಾವು? ಲಾಕರಲ್ಲಿ ಇಡ್ತೀವಿ. ದೀಪನ ಎಲ್ಲಿ ಹಚ್ತೀವಿ? ದೇವ್ರ ಮುಂದೆ ಹಚ್ತೀವಿ. ನೀನು ಬಂಗಾರದಂಥ ಹುಡುಗ, ನೀನು ಮುಂದೆ ಬಾಳಿ ಬೆಳಗಿ ಬಂಗಾರ ಅಂತ ನಿನ್ನ ಭವಿಷ್ಯ ಬಂಗಾರವಾಗಲಿ ಅಂತ ಆ ಮೇಷ್ಟ್ರು ಬೈತಾ ಇದ್ದಾರೆ. ಮತ್ತು ನೀನು ದೇವ್ರ ಮುಂದೆ ದೀಪ ಹಚ್ಚಿ ಯಾಕೆ ಹಚ್ತೀವಿ ಅಂತಂದರೆ, ನಿನ್ನ ಬಾಳು ಬೆಳಗಿ ನಿಮ್ಮ ಮನೆಯ ನಂದಾದೀಪವಾಗಿರು ನೀನು ಅಂತ ಗುರುಗಳು ನಿನಗೆ ಶಿಕ್ಷೆ ಕೊಟ್ಟು ಶಿಕ್ಷಣ ಕೊಡೋದ್ರ ಸಲುವಾಗಿ ನಿಮಗೆ ಬೈತಾ ಇದ್ದಾರೆ. ಯಾವಾಗ ಬಂಗಾರ ಒಂದು ಒಡವೆ ಆಗಬೇಕಾದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಪೆಟ್ಟು ಬೀಳ್ತದೆ. ಆ ಪೆಟ್ಟು ಬಿದ್ದಾಗನೇ ಒಂದು ಒಡವೆ ಆಗೋದು.
ಹಿಂಗೆ ಹೇಳಿ ಅವರು ನನ್ನ ಶಾಲೆಗೆ ಹೋಗೋದನ್ನು ಬಿಡಿಸೋದು, ಮತ್ತು ನಾ ಬಿಟ್ಬಿಡ್ಬೇಕು ಅಂತಂದಾಗ ಅವರು ಶಿಕ್ಷೆ ಕೊಟ್ಟು ಮತ್ತು ನಮಗೆ ಒಂದು ಜ್ಞಾನ ಕೊಟ್ಟು ಶಿಕ್ಷಣ ಕೊಡ್ತಾಯಿದ್ರು. ಮಹಾಮನಿಗೆ ಲಾಲನಾತ್ ಬಹವೋ ದೋಷಾತ್ ತಾಡನಾತ್ ಬಹವೋ ಗುಣಾಃ ತಸ್ಮಾತ್ ಪುತ್ರಂಚ ಶಿಷ್ಯಂಚ ತಾಡಯೇತ್ ನತು ಲಾಲಯೇತ್ ಅನ್ನೋದು ಸುಭಾಷಿತ. ಅದು ನರಸಿಂಹ ಜೋಶಿ ಹೇಳಿದ್ದು. ಹಿಂದೆ ಶಿಕ್ಷೆಯಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಾ ಇದ್ರು. ಇವತ್ತು ವಿದ್ಯಾರ್ಥಿಗಳಿಂದಲೇ ಪಾಠ ಮಾಡ್ತಕ್ಕಂಥವನೇ ಶಿಕ್ಷೆಗೊಳಗಾಗ್ತಿದ್ದಾನೆ. ಅದಕ್ಕೆ ಕವಿಯು ತಮಾಷೆಯಾಗಿ ಹೇಳಿದ, ಸರಿಯಾಗಿ ಪಾಠ ಮಾಡದ ಮಾಸ್ತರೊಬ್ಬರನ್ನು ಕಂಡು ಪೋಷಕನೊಬ್ಬ ಹೀಗಂದ, ನಿನ್ನ ಮನೆ ಹಾಳಾಗಲೆಂದ. ಒಡನೆ ಮಾಸ್ತರಂದ, ಹಾಳಾದರೆ ಹಾಳ ಆಗಲಿ ಬಿಡು, ನಾನಿರುವುದು ಬಾಡಿಗೆ ಮನೆಯಿಂದ. ಸಂಬಂಧವೇ ಇಲ್ದಲೇ ಹೋದ ಮೇಲೆ ಕರುಳ ಸಂಬಂಧ ಇಲ್ಲ, ಕೊರಳ ಸಂಬಂಧ ಇಲ್ಲ, ಬೆರಳ ಸಂಬಂಧ ಇಲ್ಲ, ಬೆರಳದನಿ ಇಲ್ಲ, ಕೊರಳದನಿ ಇಲ್ಲ, ಕರುಳದನಿ ಇಲ್ಲ. ಇನ್ನು ಅವರ ಘನ ಆಗೋದು ಹೇಗೆ ಸಾಧ್ಯ? ಅದಕ್ಕೆ ಹಿಂದಿನ ಶಿಕ್ಷಣದ ಅವತ್ತಿನ ಆ ಒಂದು ಪಾಠ ಮಾಡ್ತಕ್ಕಂತಹ ಉಪಾಧ್ಯಾಯರಾಗಬಹುದು, ಉಪಾಧ್ಯಾಯಿನಿ ಆಗ್ಬೋದು, ಅವರ ಆ ಥರನ ಆ ಒಂದು ಶ್ರಮದ ವ್ಯವಸಾಯ ಇವತ್ತು ಕಾಣೆಯಾಗ್ತಿದೆ ಅಂತಕ್ಕಂಥದ್ದು ನಮ್ಮ ನರಸಿಂಹ ಜೋಶಿ ಅವರ ಮಾತು. ನೀವೇನಂತೀರಿ? ಎಲ್ಲ ಚಂದನ ವಾಹಿನಿ ವೀಕ್ಷಕರಿಗೆ ಮಹಾಮನಿ ನಮಸ್ಕಾರಗಳು. ನರಸಿಂಹ ಜೋಶಿಯವರು ಮತ್ತು ಪ್ರಾಣೇಶ್ವರು ಹೇಳಿದ ಹಾಗೆ ಅಂದಿನ ಶಿಕ್ಷಣ ಕಠಿಣವಾಗಿತ್ತು, ನಿಜ. ಕಠಿಣವಾಗಿದ್ದರೂ ಕೂಡ ಅಂದಿನ ಶಿಕ್ಷಣದಲ್ಲೂ ಮತ್ತು ಇಂದಿನ ಶಿಕ್ಷಣದಲ್ಲಿ ವ್ಯತ್ಯಾಸ ಏನಾಗಿದೆ ಅಂತಂದರೆ, 4ನೇ ಕ್ಲಾಸ್ ಕಲಿತರೂ ಕೂಡ ಆ ಶಿಕ್ಷಣದಲ್ಲಿ ಕ್ವಾಲಿಟಿ ಇತ್ತು. ಇತ್ತೀಚಿನ ಶಿಕ್ಷಣದಲ್ಲಿ ಕ್ವಾಲಿಟಿ ತಪ್ತಾ ಇದೆ. ಈಗ 7ನೇ ಕ್ಲಾಸ್ ಓದಿದಂಥ ಎಷ್ಟೋ ಜನ ಮೇಷ್ಟ್ರಾದಂಥ ಪ್ರಸಂಗಗಳು ನಾವು ಕೇಳಿದ್ದೀವಿ, ನಾವು ನೋಡಿದ್ದೀವಿ ನಾವು. ಆದರೆ ಇತ್ತೀಚಿನ ಶಿಕ್ಷಣದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿದೆ. ಡಾಕ್ಟರ್ ರಾಜ್ಕುಮಾರ್ 4ನೇ ಕ್ಲಾಸ್ ಓದಿದರೂ ಕೂಡ ಭಾಳಷ್ಟು ದೊಡ್ಡ ಸಾಧನೆಯನ್ನು ಮಾಡಿದರು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ವಿಜೇತರವರು. ನಿಜವಾಗಿ ಹೇಳ್ಬೇಕಂತಂದ್ರೆ ಆ ಶಿಕ್ಷಣ ವ್ಯವಸ್ಥೆ ಹಂಗಿತ್ತು, ಆ ಕ್ವಾಲಿಟಿ ಹಂಗಿತ್ತು. ಆದರೆ ಇತ್ತೀಚಿನ ಕ್ವಾಲಿಟಿ ಏನಾಗಿದೆ ಅಂತಂದ್ರೆ, ಆನ್ಲೈನ್ ಶಿಕ್ಷಣ ಬಂದ ಮೇಲೆ ಮಕ್ಕಳ ಮೇಲೆ ಭಾಳಷ್ಟು ಪರಿಣಾಮ ಬೀರಿದೆ. ಆನ್ಲೈನ್ ಶಿಕ್ಷಣದಲ್ಲಿ ಏನು ಮಕ್ಕಳು ಕಲಿತಾವೋ ಬಿಡ್ತಾವೋ ಅಂಬೋದು ತಂದೆ ತಾಯಿ ಗೊತ್ತಾಗಲಾರದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಏನಪ್ಪ ಅಂತಂದ್ರೆ, ಈಗ ಆನ್ಲೈನ್ ಶಿಕ್ಷಣದಲ್ಲಿ ಏಕಾಗ್ರತೆ ಮಕ್ಕಳಿಗೆ ಕಡಿಮೆ. ಈ ಆನ್ಲೈನ್ ಶಿಕ್ಷಣದಲ್ಲಿ ಪಾಠ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ವಾಟ್ಸಪ್ಪಲ್ಲಿ ಯಾವುದೋ ಒಂದು ಮೆಸೇಜ್ ಬಂತಂತ ತಿಳ್ಕೊಡ್ರಿ, ಆ ಮಕ್ಕಳು ಶಿಕ್ಷಣ ಕೇಳೋ ಬದಲು, ಆ ಪಾಠ ಕೇಳೋ ಬದಲು ಆ ವಾಟ್ಸಪ್ ಮೆಸೇಜ್ಗಳನ್ನು ಚೆಕ್ ಮಾಡುವಂಥ ನಿಟ್ಟಿನಲ್ಲಿ ಗಮನ ಹರಿಸ್ತಕ್ಕಂಥ ವ್ಯವಸ್ಥೆ ಆಗ್ತಾಯಿದೆ. ಅದಕ್ಕಾಗಿ ಈ ಆನ್ಲೈನ್ ಶಿಕ್ಷಣ ಬಂದ ಮೇಲೆ ನಿಜವಾಗಿ ಪರೀಕ್ಷೆಗೆ ಒಳಗಾಗ್ತಾರೋ ಯಾರಾದರೂ ಇದ್ದರೆ ಅದು ತಂದೆ ತಾಯಿ. ಮಕ್ಕಳು ಏನಾಗ್ತಾವೋ, ಯಾವ್ದು ನೋಡ್ತಾವೋ, ಯಾವ್ದು ಬಿಡ್ತಾವೋ ಅನ್ನೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಿಜವಾಗಿ ಹೇಳ್ಬೇಕಂತ. ಈ ಇತ್ತೀಚಿನ ಮಕ್ಕಳಿಗೆ ಹೊರಗಡೆ ಏನು ಇದೆ ಪ್ರಪಂಚ ಅನ್ನೋದೇ ಗೊತ್ತಿಲ್ಲ. ಆ ಶಿಕ್ಷಣದ ವ್ಯವಸ್ಥೆ ಹಂಗಾಗಿದೆಯೋ ಏನೋ ನಮಗೂ ಗೊತ್ತಾಗ್ತಲ್ಲ. ಕೆಲವೊಂದು ಸಲ ಏನಾಗ್ತದೆ ಅಂತಂದ್ರೆ, ಒಂದು ಹುಡುಗನಿಗೆ ಕೇಳಿದೆ ತರಕಾರಿ ಎಲ್ಲಿ ಬೆಳಿತಾರೆ ಅಂತ ಕೇಳಿದೆ. ಆ ಹುಡುಗ ಉತ್ತರ ಹೇಳಿದ ಫ್ರಿಜ್ನಾಗ ಅಂತ ಹೇಳಿದ್ದ. ಯಾಕಂತಂದ್ರೆ ಹೆಂಗೆ ಅಂತ ಕೇಳಿದಾಗ ಫ್ರಿಜ್ ತೆಗೆದು ತೋರಿಸಿದ, ಅಲ್ಲಿ ತರಕಾರಿ ಅಲ್ಲಿದ್ವಲ್ಲ, ಹಿಂಗಾಗಿ ತರಕಾರಿ ಇಲ್ಲೇ ಬೆಳಿತಾರೆ ಅನ್ನೋಂಥ ಮಟ್ಟಿಗೆ ಬಂದಿದೆ. ಇತ್ತೀಚಿನ ಶಿಕ್ಷಣದಿಂದ ಹಿಂಗೆ ಆಗ್ತಿದೆ ಅಂತ ನನಗೆ ಅನಿಸ್ತದೆ. ಮೊದಲೆಲ್ಲ ಶಿಕ್ಷಣದಲ್ಲಿ ಏನಾಗ್ತಿತ್ತು ಅಂದ್ರೆ, ಈ ಮೇಷ್ಟ್ರು ಮತ್ತು ಮಕ್ಕಳ ನಡುವೆ ಒಳ್ಳೆಯ ಸಂಬಂಧ ಇತ್ತು. ಕಾಮಿಡಿಯಾಗಿ ಇತ್ತು ಅಂತ ಅದ್ರ ಕಾಮಿಡಿಯಾಗಿ ಹೇಳ್ತಾ ಇದ್ರು. ಬೀಚಿಯವರು ಒಂದು ಸಲ ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ ಒಂದು ಸಲ ಮೇಷ್ಟ್ರು ಅಂದ್ರಂತ, ನಾವು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗ್ಬೇಕಂತ ಮಾಡಿನಪ್ಪ, ಪಟ್ಟಿ ಎತ್ತಿ ದೇಣಿಗೆ ಎತ್ತಿ ನನಗೊಂದು ಇಷ್ಟು ದುಡ್ಡು ಕೊಟ್ರೆ ನಾವು ವಿದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಮಾಡ್ಕೊಂಡು ಬರ್ತೀನಿ ಅಂತಂದ್ರಂತ. ಅದಕ್ಕೆ ಬೀಚಿಯವ್ರು ಕೇಳಿದ್ರಂತ, ಎಷ್ಟು ಕೊಡ್ಬೇಕ್ರಿ ಅಂತಂದು. 4,000 ರೂಪಾಯಿ ಕೊಡಬೇಕು. 4,000 ರೂಪಾಯಿ ಕೊಡ್ಬೇಕಂದಾಗ ನಮ್ಮ ಕಡೆಯಿಂದ ಅಷ್ಟಾಗಲ್ರಿ, 2,000 ರೂಪಾಯಿ ಕೊಡ್ತೀವಿ ಅಂದ್ರಂತ. ಅವಾಗ ಮೇಷ್ಟ್ರು ಅಂದ್ರಂತ, 2,000 ರೂಪಾಯಿ ನನಗೆ ಹೋಗೋದಕ್ಕಾಯ್ತು, ಬರೋದಕ್ಕೆ ಹೆಂಗೆ ಮಾಡಲಿ ಅಂತ ಕೇಳಿದ್ರಂತ. ಬೀಚಿಯವ್ರು ಅಂದ್ರಂತ, ನೀವು ಬರಬಾರ್ದಂತಾನೆ ನಾವು ಹಿಂಗೆ ಹೇಳಕತ್ತೀವ್ರ ಅಂತಂದ್ರಂತ. ಅದಕ್ಕೆ ಆಗಿನ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಭಾಳಷ್ಟು ವ್ಯತ್ಯಾಸ ಅದ. ಮಕ್ಕಳು ಮತ್ತು ಮೇಷ್ಟ್ರ ನಡುವಿರುವಂಥ ಸಂಬಂಧಗಳು ಇತ್ತೀಚೆಗೆ ಕಡಿಮೆ ಆಗಿದೆ ಅಂತ ನನ್ನ ಭಾವನೆ. ಅವತ್ತಿನ ವಿದ್ಯಾಭ್ಯಾಸ ಕುಟಿಲೋಪಾಯಿತೆ ಇರಲಿಲ್ಲ. ಅದರಲ್ಲಿ ಶಿಕ್ಷಣಕ್ಕೆ ಶಿಸ್ತು ಅನ್ನೋದು ಬಿಗಿಯಾಗಿದ್ದರೂ ಕೂಡ ಪ್ರೀತಿ ಮತ್ತು ವಾತ್ಸಲ್ಯ ಇತ್ತು. ಇವತ್ತು ಶಿಕ್ಷಕರ ಮುಖಾಮುಖಿಯೇ ಇಲ್ಲ. ಶಾಲೆಗಳೆಲ್ಲ ಬಾಗಿಲು ಹಾಕಿವೆ. ಮನೆಯಲ್ಲೇ ಕುಳಿತುಕೊಂಡು ಎಲ್ಲರ ಮುಖವೂ ಕೂಡ ಬಾಯಿಗೆ ಮುಖಗವಸ ಹಾಕಿಕೊಳ್ಳುವುದರ ಮೂಲಕ ಬರೀ ಕಣ್ಣಲ್ಲಿ ನೋಡಿ ಕಿವಿಯಲ್ಲಿ ಕೇಳೋಕ್ಕೆ ಮಾತ್ರ ಆ ಮಂತ್ರವನ್ನು ಕೇಳೋ ಮಾತುಗಳು ಯಂತ್ರಪೆಟ್ಟಿಗೆಗೆ ಬಂದು ಕೂತಿರೋದ್ರಿಂದ ಈ ತಂತ್ರಗಾರಿಕೆಯಲ್ಲಿ ಇವತ್ತಿನ ಮಕ್ಕಳ ಭವಿಷ್ಯ ತಂದೆ ತಾಯಿಗಳು ನಿರೀಕ್ಷಿಸಿದಂತೆ ಅವರು ಆಲೋಚಿಸೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿ ಮಹಾಮನಿಯವರ ಮಾತು. ನೀವೇನಂತೀರಿ? ಭಾಳ ಚೆನ್ನಾಗಿ ಹೇಳಿದರು ಮಹಾಮನಿ. ಮನೆಯ ಮೊದಲ ಪಾಠಶಾಲೆ ಅಂತಿತ್ತವಾಗ. ಈಗ ನೋಡ್ರಿ, ಮನೆಯೇ ಕೊನೆಯ ಪಾಠಶಾಲೆ ಕೂಡ ಆಗಿದೆ. ಮನೆಯ ಮೊದಲ ಪಾಠಶಾಲೆ ಈಗ ಕೊರೋನಾ ಬಂದಮೇಲೆ ಮನೆಯೇ ಕೊನೆಯ ಪಾಠಶಾಲೆ ಕೂಡ ಆಗಿದೆ. ಶಾಲಾ ಶಿಕ್ಷಕ ವೃತ್ತಿ
ಮತ್ತು ಶಾಲಾ ವಿದ್ಯಾರ್ಥಿ ಅದು ಅತ್ಯಂತ ಮಧುರವಾದಂಥ ದಿನಗಳವು. ನಾವೆಲ್ಲ ಓದ್ತಿರ್ಬೇಕಾದ್ರೆ ಮೊನ್ನೆ ಒಬ್ರು ಯಾರೋ ಪೊಲೀಸ್ ಆಫೀಸರ್ ಅವರಿಗೆ ಸೆಂಡ್ ಆಫ್ ಮಾಡ್ತಿರ್ಬೇಕಾದ್ರೆ ಭಾಳ ಚೆನ್ನಾಗಿ ಹೇಳಿದ್ರು ಮಾಮ. ಏನಂದರೆ, ಶಾಲೆಯ ಶಿಕ್ಷಕನ ಕೈಯಲ್ಲಿದ್ದ ಹೊಡೆಯುವ ಹಕ್ಕನ್ನು ಕಸಿದುಕೊಂಡ ಮೇಲೆಯೇ ಮಕ್ಕಳು ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರಿಂದ ಹೊಡೆತ ತಿನ್ನಬೇಕಾಗಿದೆ ಅಂತ. ಎಷ್ಟು ಅದ್ಭುತವಾದಂಥ ಮಾತಿದು. ನಮಗೆ ಮೇಷ್ಟ್ರು ಹೊಡಿತಿದ್ರು, ಅದೇನೋ ಮೇಲ್ ಕಟ್ತಿದ್ರು, ಕೈ ಕಾಲೆಲ್ಲ ಕೆಳಗಡೆ ಮೆಣಸಿನಕಾಯಿ ಹೊಗೆ ಹಾಕೋರು, ಆ ಬೈಕ್ ಕಲಿಯೋರು ಅಷ್ಟು ಮೂಲದಂಡೆ. ಅಷ್ಟು ದುರ್ಬಲವಾದಂಥ ಶಿಕ್ಷಕರು ಕಲೀಲಿಲ್ಲ ಅಂದರೆ. ಇವತ್ತು ಶಿಕ್ಷಕರು ಹೊಡೆಯಾಗಿಲ್ಲ, ಅಯ್ಯೋ ಬಯ್ಯೋ ಆಗಿಲ್ಲ, ಸ್ಟ್ಯಾಂಡಪ್ ಆನ್ ದಿ ಬೆಂಚ್ ಅನ್ನೋ ಆಗಿಲ್ಲ. ಸ್ಟ್ಯಾಂಡಪ್ ಆನ್ ದಿ ಬೆಂಚ್ ಅಂದರೆ ಮೇಲೆ ನಿಂತು ಎಲ್ಲ ಕೂತ್ಗಳು, ಆಮೇಲೆ ಅಂದರೆ ಸಿದ್ಲಿಂಗ ಕೂರ್ತಿರ್ಲಿಲ್ಲ. ಸಿದ್ಲಿಂಗ ಮೇಲಿಂದ ಎಲ್ಲ ಚೆನ್ನಾಗಿ ಕಾಣ್ತೇವೆ ಸರ್, ನಾನು ನಿಂತೇ ಇರ್ತೀನಿ ಅಂತ ಹೇಳ್ತಿದ್ದ. ಇವತ್ತು ಮಕ್ಕಳು ಚೇರ್ನಲ್ಲಿ ಕೂಡ್ತಾರೆ, ಮುಂದೆ ಡೆಸ್ಕು, ಬರೆಯೋ ಕಾಪಿ, ಪೆನ್ನು ಎಲ್ಲ ಅವ್ರಿಗೆ ಕೊಟ್ಟದ್ರಿಂದ ಗುರುವಿನ ಬಗ್ಗೆ ಭಕ್ತಿನೇ ಹೋಗ್ಬಿಟ್ರೆ. ಒಂದು ಶಾಲೆಯಲ್ಲಿ ಮೇಷ್ಟ್ರು ಎಷ್ಟು ಜಾಂಡ್ರಿದ್ರು ಅಂದರೆ, ನಂಗೆ ದಿನ ಅದೇ ಹೇಳಿ ಬೇಜಾರಾಗಿದೆಪ್ಪ, ಇವತ್ತು ನೀವೆಲ್ಲ ಅಂತಂದು ಹೇಳಿ ಕ್ಯಾಸೆಟ್ ಮಾಡ್ಕೊಂಬಂದ್ರೆ ಟೇಪ್ ರಿಕಾರ್ಡ್ ಆನ್ ಮಾಡಿಬಿಟ್ರು, ಪಾಠ ಕೇಳ್ಕೊಳ್ಳಿ ಅಂತ. ಇದಾದಮೇಲೆ 60 ಮಿನಿಟ್ಸ್, 1 ಅವರ್ ಆದಮೇಲೆ 40 ಮಿನಿಟ್ಸ್ ನಮ್ಮ ಪೀರಿಯಡ್ ಟೈಮ್ ಆದಮೇಲೆ ಎಲ್ಲ ಹೋಗ್ಬೋದು ನೀವು. ಮೇಷ್ಟ್ರು ಹೊರಗೋಗ್ಬಿಟ್ಟ. ನಡೆದ ಘಟನೆ ಅಂತಿದ್ದು ಯಾವುದೋ ದೇಶದಲ್ಲಿ. ಟೇಪ್ ರಿಕಾರ್ಡ್ ಆನ್ ಮಾಡಿ ಹಚ್ಚೋಗ್ಬಿಟ್ಟ. ತಿರ್ಗಾ 40 ನಿಮಿಷ ಆದಮೇಲೆ ಆ ಟೇಪ್ ರಿಕಾರ್ಡ್ ಹೋಗಕ್ಕೆ ಮೇಷ್ಟ್ರು ಬಂದಾಗ ವಿದ್ಯಾರ್ಥಿಗಳೇ ಇಲ್ಲ ಅಲ್ಲಿ. ಯಾಕಂದ್ರೆ ಅವರೆಲ್ಲ ಒಂದೊಂದು ಟೇಪ್ ರಿಕಾರ್ಡ್ ಇಟ್ಟು ಅದನ್ನು ರೆಕಾರ್ಡ್ ಮಾಡ್ಕೊಳ್ತಿದ್ದಾರೆ. ಹೌದಾ? ಗುರುವಿಗೆ ತಕ್ಕ ಶಿಷ್ಯರು. ಇಂಥ ಕಾಲದಲ್ಲಿ ಇವತ್ತು ಗುರು ಶಿಷ್ಯ ಸಂಬಂಧ ಅನ್ನೋದು ಹೋಗಿದೆ. ಯಾವಾಗ ಗುರು ಶಿಷ್ಯ ಸಂಬಂಧ ನಮ್ಮ ಮಧ್ಯೆ ಹೋಯ್ತೋ ಆವಾಗ ಶಿಕ್ಷಣಕ್ಕೆ ಮಹತ್ವ ಉಳಿಲಿಲ್ಲ. ನಮ್ಮ ಮೇಷ್ಟ್ರುಗಳೆಲ್ಲ ಹೇಳೋರು, ನಾವೆಲ್ಲ ಎಷ್ಟು ಕಷ್ಟಪಟ್ಟು ಕಲ್ತೀವಿ ಗೊತ್ತೇನೋ, ಪ್ರಾಣೇಶ, ಸಿದ್ಲಿಂಗ, ಬಡ್ಡಿ ಮಕ್ಕಳ, ನೀವೆಲ್ಲ ಹಿಂಗೆ ಮಾಡ್ತೀರಿ, ನಾವು ತುಂಬ ಕಷ್ಟಪಟ್ಟು ಕಲ್ತೀವಿ, ಹೇಗಿದ್ರು ನಮ್ಮ ಗುರುಗಳು ಅಂದರೆ. ಅದೇ ಸಾರ್, ನಿಮ್ಮ ಗುರುಗಳೆಲ್ಲ ಒಳ್ಳೆಯವರಿದ್ದರು ಸಾರ್, ಅವರು ವಿದ್ಯಾವಂತರಿದ್ದರು, ಇಷ್ಟೇ, ಮುಂದೆ ಇಲ್ಲ ಅಂದರೆ ನಮಗೆ ನೀವು ಸರಿ ಇಲ್ಲ ಅನ್ನೋ ಮಾತಲ್ಲಿ. ಹೌದಾ? ನಾನು ಯಾವಾಗಲೂ ಹಾಸ್ಯಗಳಲ್ಲಿ ಸಿದ್ಲಿಂಗನ ಜೋಕ್ಗಳೇ ಭಾಳ ಹೇಳ್ತಿರ್ತೀನಿ. ಜೀವನಾನುಭವ ಇಲ್ಲದೇ ಇದ್ದರೆ, ನಾನು ತುಂಬ ಫೇಮಸ್ ಜೋಕು ಅಂತಂದರೆ, ನಾವು ಕೆರೆ ದಂಡೆ ಮೇಲೆ ಕೂತ್ಕೊಂಡಾಗ ನೋಡಿ, ಬಾಲ್ಯದಲ್ಲೇ ನಮಗೆ ಸಂಸಾರದ ಒಂದು ಕಲ್ಪನೆಯನ್ನು ಕೊಡ್ತಿದ್ರು ಅವರು. ಕಪ್ಪೆ ಕಲಿಸ್ತಾ ಇದ್ವಿ ನಾವು, ನಮ್ಮ ಶಾಲೆ ಮುಂದೆನೇ ಕೆರೆ. ಕಪ್ಪೆ ಕಲಿಸ್ತಿರ್ಬೇಕಾದ್ರೆ ಮೇಷ್ಟ್ರು ಬಂದು, ಕಪ್ಪೆ ಕಲಿಸಿಬಾರ್ದು. ಇಲ್ಲ ಸರ್, ನಾವು ಕಲಿಸಿದಾಗ ಅವು ಬುಡಕ್ಕಂತೆ ಕೆಳಗಡೆ ಮುಳುಗ್ತವೆ, ನಾವು ಸ್ವಲ್ಪ ಸೈಲೆಂಟ್ ಆದ ತಕ್ಷಣ ನಾವು ಮೇಲೆ ಬರ್ತಾವೆ, ಖುಷಿ ಆಗುತ್ತೆ ಸರ್ ನಮಗೆ. ಕಪ್ಪೆ ಕಲ್ಲು ಯಾಕೆ ಎಸಿಬಾರ್ದು ಸರ್? ಕಪ್ಪೆ ಕಲ್ಲು ಯಾಕೆ ಎಸಿಬಾರ್ದು ಅಂದರೆ, ಕಪ್ಪೆ ಕಲಿಸಿದ್ರೆ ಮೂಕ ಹೆಂಡತಿ ಸಿಗ್ತಾಳೆ. ಅಯ್ಯೋ, ಹೆಂಡತಿ ಮೂಕಾದ್ರೆ ಭಾಳ ಕಷ್ಟ ಅನ್ಕೊಂಡು ನಾವೆಲ್ಲ ಅನಿಸ್ತಿದ್ವಿ. ಆದರೆ ಮದುವೆ ಆಗಿ 25-26 ವರ್ಷ ಆದಮೇಲೆ ನಮ್ಗೆ ಈಗ ಅನಿಸ್ತಾ ಇದೆ, ಮೇಷ್ಟ್ರ ಮಾತು ಅವಾಗ ಕೇಳಬಾರ್ದಾಗಿತ್ತು, ನಾವು ಕಪ್ಪೆ ಕಲ್ಲು ಎಸಿಬೇಕಾಗಿತ್ತು. ಅರ್ಥ ಆಯ್ತಲ್ಲ? ಅಂದರೆ ಶಾಲೆಯಲ್ಲಿ ಈ ಥರ ಹಾಸ್ಯಕ್ಕೆ ಅವಕಾಶ ಇತ್ತು. ನಮಗೆ ಗುರಾಚಾರ ಮೇಷ್ಟ್ರು ಅಂತಿರೋರು, ಅವ್ರು ಎಷ್ಟು ಆ ಕಡೆ ನಿಂತು ಪರ ಮಾತಾಡ್ತಿದ್ರು, ಈ ಕಡೆ ನಿಂತು ವಿರೋಧ ಮಾತಾಡ. ಈಗ ನಮಗೆ ಹರಟೆಯಲ್ಲಿ ಕಣ್ಣನ ಮಾಮ ಇದ್ದಾರೆ, ಅವರು ಪರವಾಗಿ ಇರೋರಿಗೂ ಟಾಂಟ್ ಹೊಡಿತಾರೆ, ವಿರೋಧವಾಗಿರೋರಿಗೂ ಟಾಂಟ್ ಹೊಡಿತಾರೆ. ಇದನ್ನು ಮೇಷ್ಟ್ರುಗಳು ಮಾಡ್ತಿದ್ರು. ಇವತ್ತು ಕಣ್ಣನ್ನು ಮಾಡೋ ಮಾವ ಹರಟೆಯಲ್ಲಿ ಮಾಡುವಂಥ ಕೆಲಸವನ್ನು ಮೇಷ್ಟ್ರುಗಳು ಶಾಲೆಯಲ್ಲಿ ಮಾಡಿದ್ರೆ ನಮ್ಮ ಶಿಕ್ಷಣ ಮಟ್ಟ ಖಂಡಿತ ಸುಧಾರಿಸುತ್ತೆ. ಜನ ಶಾಲೆ ಹತ್ರ ಬಂದಿದ್ದು ಪಾಠ ಕೇಳ್ತಾರೆ. ಕೆಲವು ಪಾಠ ಮಾಡ್ಬೇಕಾದ್ರೆ ಊರವ್ರು ಬರ್ತಿದ್ರು, ನೀವೊಂದು ತುಂಬ ಚೆನ್ನಾಗಿ ಹೇಳ್ತೀರಿ ಸರ್, ನಾವು ಕೇಳ್ತೀವಿ. ಡಿಗ್ರಿ ಕಾಲೇಜ್ ಹತ್ರ ಪಾಠಗಳು ಮಾಡ್ತಿರ್ಬೇಕಾದ್ರೆ ಊರವ್ರು ಬಂದು ಕೇಳೋರು, ದ್ರೌಪದಿ ವಸ್ತ್ರಾಪರಣ ಪಾಠ ಇದೆ ಅಂತ, ಇವತ್ತು ಕೌರವ್ರ ಪಾಂಡವ್ರ ಪಾಠ ಇದೆ ಅಂತೆ, ಭರತನ ಬಗ್ಗೆ ಪಾಠ ಇದೆ. ಆ ಮೇಷ್ಟ್ರು ತುಂಬ ಚೆನ್ನಾಗಿ ಊರವ್ರು ಬಂದು ಕೇಳಬೇಕಾದ್ರೆ ಆ ಮಕ್ಕಳು ಹೇಗಾಗಬೇಡ. ಹೀಗಾಗಿ ಅಂದಿನ ಶಿಕ್ಷಣ ಇತ್ತು. ಇವತ್ತು ಶಾಲೆಯ ಒಳಗಡೆ ಆ ಬ್ಯಾಡ್ಜು, ಆ ಶಾಲೆ ಯೂನಿಫಾರ್ಮು, ಫೀಸ್ ಕರೆಕ್ಟ್ ತುಂಬಿದವನು ಮಾತ್ರ ಪ್ರವೇಶ, ಬೇರೆಯವ್ರಿಗೆ ಪ್ರವೇಶ ಇಲ್ಲ. ಮಕ್ಕಳ ಜೊತೆ ನಾಗರಿಕರು ಕೂಡ್ತಾ ಇದ್ರು. ಅದನ್ನು ಯೋಚನೆ ಮಾಡಿ ಅಂಥ ಶಾಲೆಗಳಿದ್ದು. ಊರಿನ ಜನ ಬರ್ತಿದ್ರು. ಮೇಷ್ಟ್ರೆ ಮಕ್ಕಳಿಗೆ ಅದೇನೋ ಚಂದ ಕತೆ ಹೇಳಿದ್ರಂತೆ, ಸಾಯಂಕಾಲ ನಮಗೆ ಹೇಳಿ ಸಾರನವರು, ನಾನು 2 ಸಾರಿ ಇಲ್ಲ, ನೀವು ಶಾಲೆಯಲ್ಲೇ ಬನ್ನಿ ಅಂತ ಪೇರೆಂಟ್ಸ್ ಹಿಂದೆ ಕೂತ್ ಕತೆ ಕೇಳೋರಂತೆ. ಅಂಥ ಶಾಲೆಗಳಿದ್ದು. ನಮ್ಮ ತಂದೆನೂ ಶಿಕ್ಷಕರಾಗಿದ್ದು. ಅತ್ಯಂತ ಪ್ರಾಮಾಣಿಕವಾಗಿ ಶಾಲಾ ಶಿಕ್ಷಕರತ್ತೆ ನಾವು ನಿರ್ವಹಿಸಿದ್ರು. ಪ್ರಯೋಗಗಳನ್ನ ಮಾಡಿ ತೋರಿಸಿದ್ರು. ಈಗ ಏನೇನಿಲ್ಲ ಮಕ್ಕಳಿಗೆ. ಆ ಶಾಲೆಯ ಗೋಡೆಗಳು ನೋಡಿದರೆ, ಕಾಂಪೌಂಡ್ ನೋಡಿದರೆ, ಕಾಂಪೌಂಡ್ ಹಾರೋದನ್ನು ಕಲಿಸ್ತಾರೇನೋ ಇವರು ಅನ್ನೋ ಥರ ಆಗಿದೆ. ಜೈಲಿನ ಗೋಡೆಗಳಿಗಿಂತ ಶಾಲೆಯ ಗೋಡೆಗಳು ಎತ್ತರ ಜಾಸ್ತಿ ಆಗಿದೆ. ಅದಕ್ಕೆ ಆ ಪೊಲೀಸ್ ಹೇಳಿದ್ರೆ ಜ್ಞಾಪಕ ಆಗ್ತವೆ. ಯಾವತ್ತು ಶಿಕ್ಷೆ ಕೊಡೋದನ್ನು ಶಿಕ್ಷಕರು ಬಿಟ್ಟರೋ ಅದಕ್ಕೆ ಇವತ್ತಿನ ಜನ ಪೊಲೀಸರ ಕೈಯಿಂದ ಲಾಠಿ ಏಟು ತಿಂತಿದ್ದಾರೆ. ಶಿಕ್ಷಕ ಬೆತ್ತದಿಂದ ಶಿಕ್ಷೆ ಕೊಟ್ಟರೆ ಅವನು ಪೊಲೀಸ್ ಲಾಠಿ ಏಟು ತಿನ್ನಲ್ಲ. ನೀವು ನೆನಪಿಡಬೇಕಾದಂಥ ಮಾತು ಸ್ನೇಹಿತರೆ. ನಾಗಶ್ರೀ ತ್ಯಾಗರಾಜ್, ನಿಮಗೆ ಪುಟ್ಟಮ್ಮ ಅವರು ಹೇಳೋ ಪ್ರಕಾರ ಶಿಕ್ಷಣದ ಮೂಲಕ ವಿದ್ಯೆಯನ್ನು ಕೊಡತಕ್ಕಂಥವನಿಗೆ DVG ಅವರು ಹೇಳಿದ ಮಾತು, ಪಾಠ ಮಾಡುವವರೆಗೆ ಒಂದು ಕೊಡದಷ್ಟಾದರೂ ತಲೆ ಒಳಗೆ ವಿದ್ಯೆ ತುಂಬಿದರೆ ಒಂದು ಮಿಳ್ಳೆಯಷ್ಟಾದರೂ ವಿದ್ಯಾರ್ಥಿಗೆ ಉಣಿಸಬಲ್ಲ. ಆದರೆ ಇವತ್ತು ಅವತ್ತಿನ ಕಾಲಕ್ಕೆ ಹೋಲಿಸಿದರೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳು ಅಧೀನ. ಇವತ್ತು ಪೋಷಕರ ಮುಂದೆ ಶಿಕ್ಷಕನೇ ದೀನ ಆಗಿರೋದ್ರಿಂದ ಅವರಿಗೆ ಹೆದರ್ಕೊಂಡು
ಇವರ ಮಕ್ಕಳನ್ನು ಏನೂ ಮಾತಾಡಿಸದಲೇ ಅವರು ಕಲ್ತಿರ್ತಕ್ಕಂಥದ್ದಕ್ಕೆ ಶ್ರೇಯಾಂಕ ಬಿಟ್ಟು ಕೃಪಾಂಕ ಕೊಡಬೇಕಾಗಿ ಬಂದಿರೋದ್ರಿಂದ ಬೌದ್ಧಿಕ ವಿಕಾಸ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳಲ್ಲೂ ಕೂಡ ಆ ಥರದ ಶ್ರದ್ಧೆ ಬರಲಿಕ್ಕೆ ಸಾಧ್ಯ ಇಲ್ಲ. ಭವಿಷ್ಯದಲ್ಲಿ ನಿರೀಕ್ಷೆ ಮತ್ತು ಪರೀಕ್ಷೆ ಎರಡು ಹಾಗೆಯೇ ಕುಳಿತುಕೊಂಡಿದೆ. ಅಂಕವನ್ನು ಪಡೆಯುವುದಕ್ಕಾಗಿ ವಿದ್ಯಾಭ್ಯಾಸ ಇದೆ ಹೊರತು ಅದರೊಳಗೆ ಜೀವನವನ್ನು ಉತ್ತಮವಾಗಿ ನಡೆಸಬೇಕು ಅನ್ನೋದಕ್ಕೆ ಅವಕಾಶ ಆಗ್ತಿಲ್ಲ. ಅದರಿಂದ ಅಂಕವನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಶಂಕೆಯೇ ಜಾಸ್ತಿಯಾಗಿ ಉಳಿತಾ ಇದೆ ಹೊರತು ಶಂಕಾನಾದ ಕೆಲಸಕ್ಕೆ ಬರ್ತಿಲ್ಲ ಅಂತಾರೆ. ಅದಕ್ಕೆ ನೀವೇನಂತೀರಿ? ನಿಮ್ಮ ಮಾತೇನು? ಮಾಮ, ನೀವೊಂದು ಮಾತು ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ರಿ. ಅಂಬೇಡ್ಕರ್ ಅವರೇ ಹೇಳ್ತಾರೆ, ಉತ್ತಮ ಅಂಕ ಗಳಿಸುವುದಕ್ಕಾಗಿ ಓದಬೇಡಿ, ಉತ್ತಮ ಜೀವನವನ್ನು ನಡೆಸುವುದಕ್ಕಾಗಿ ಓದಿ ಅಂತ ಹೇಳ್ಬಿಟ್ಟು. ಪ್ರಾಣೇಶ್ ಸರ್ ಕೂಡ ಹೇಳಿದ್ರು, ಗುರು ಶಿಷ್ಯರ ಸಂಬಂಧ ಸೌಖ್ಯವಾಗಿದ್ದಾಗ ಮಾತ್ರ ಶಿಕ್ಷಣ ವ್ಯವಸ್ಥೆ ಅನ್ನೋದು ಪೂರಕವಾಗಿರುತ್ತೆ ಅಂತೇಳಿ. ಅದಕ್ಕೆ ಮುದ್ದುರಾಮನ ಪದ್ಯದಲ್ಲಿ ಮಕ್ಕಳು ಕೂಡ ಹೇಗೆ ಪ್ರಾರ್ಥನೆ ಮಾಡಬೇಕು, ಶಿಕ್ಷಕರು ಕೂಡ ಹೇಗೆ ಮಕ್ಕಳಿಗೆ ಸೌಖ್ಯವಾಗಿರ್ಬೇಕು ಅಂತೇಳಿ, ದೇವರನ್ನ ಹೇಗೆ ಪ್ರಾರ್ಥಿಸಬೇಕು ಅಂತೇಳಿ ಎರಡು ಮುದ್ದುರಾಮನ ಪದ್ಯ ಹೇಳುತ್ತೆ. ಗುರುವಾದವನಿಗೆ ವಿದ್ಯಾರ್ಥಿ ಹೇಗೆ ಕೇಳ್ಕೋಬೇಕು? ಕಲಿಸೆನಗೆ ಓ ಗುರುವೇ, ಕಲಿಸೆನಗೆ ಓ ಗುರುವೇ, ಮರುಗುವುದ ಮಣಿಯುವುದ, ಪರಸುಖಕ್ಕೆ ಹಿಗ್ಗುವುದ, ನೋವ ನಿಳಿಸುವುದ, ಬೀಗದಿಹ ಮನವೊಂದ, ಸರಳತೆಯ ನೀಡೆನಗೆ, ಕಲಿಸು ಕಲಿಸೈ ಸದ್ಗುಣವ ಮುದ್ದುರಾಮ, ಕಲಿಸು ಕಲಿಸೈ ನಲ್ನುಡಿಯ ಮುದ್ದುರಾಮ. ಹೀಗಂತ ಮಕ್ಕಳು ಆ ಗುರುಗಳ ಹತ್ರ ಪ್ರಾರ್ಥನೆ ಮಾಡಿದ ಕೂಡಲೇ ಗುರುವು ಆ ಪ್ರಾರ್ಥನೆಯನ್ನ ಸ್ವೀಕರಿಸಿ ಆ ಪ್ರಾರ್ಥನೆಯನ್ನ ಭಗವಂತನಿಗೆ ತಲುಪಿಸ್ತಾ ಇದ್ರಂತೆ. ಹೇಗೆ ತಲುಪಿಸ್ತಾ ಇದ್ರು? ಮಕ್ಕಳಾಡುವ ಪುಟ್ಟ ಮರಳಗೂಡ ಒಡೆಯದಿರು, ಭಗವಂತ ಅವರೇನೋ ಕಟ್ತಾ ಇದ್ದಾರೆ ಅದನ್ನ ಹಾಳು ಮಾಡಬೇಡಪ್ಪ ಅಂತ ಹೇಳಿ, ಬೆಲ್ಲದಚ್ಚಿನ ಅಂಚಿಗೆ ಬೇವ ನೀ ಬೆರೆಸದಿರು, ಅರಳುತಿಹ ಮಲ್ಲಿಗೆಯ ಚಿವುಟಿ ನೀ ಕೊಲ್ಲದಿರು, ಬದುಕ ಬಾಳಿಸೋ ನೀನು ಮುದ್ದುರಾಮ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ಹೇಗೆ ಇರ್ತಿತ್ತು ಶಿಕ್ಷಕರ ಅಂದಿನ ವ್ಯವಸ್ಥೆ ಅಂತಂದ್ರೆ, ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ, ಬರೀ ಬೆತ್ತ ಮಾತ್ರ ಇಟ್ಕೊಂತಿರ್ಲಿಲ್ಲ, ಬಾಯಲ್ಲಿ ಬೆಣ್ಣೆ ಮಾತು ಕೂಡ ಇರ್ತಾ ಇತ್ತು. ಅದಕ್ಕೊಂದು ಪುಟ್ಟ ನಿದರ್ಶನ ಅಂತಂದ್ರೆ, ನೀವು ಇವಾಗಷ್ಟೇ DVG ಅವರ ಒಂದು ಉಲ್ಲೇಖ ಮಾಡಿದ್ರಿ. DVG ಅವ್ರದ್ದು ಒಂದು ಪದ್ಯ ಇದೆ, ನಿವೇದನ ಅಂತ ಹೇಳಿ. ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರನಾರ್, ಕಾಲದಿಂದ ಮಾಸದ ವಿಚಿತ್ರವೆಸಪನಾರ್ ಅಂತ ಹೇಳಿ ಪದ್ಯ ಬರೀತಾರೆ. ಆ ಪದ್ಯವನ್ನ ಪದವಿ ವಿದ್ಯಾರ್ಥಿಗಳಿಗೆ, ಯಾರು ಶಾಲೆ ಮಕ್ಕಳಲ್ಲ, PUC ಮಕ್ಕಳಲ್ಲ, ಪದವಿ ವಿದ್ಯಾರ್ಥಿ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ GP ರಾಜರತ್ನಂ ಅವರು ತರಗತಿಗೆ ಹೋಗ್ತಾರೆ. ನಿವೇದನ ಅನ್ನೋ ಪದ್ಯದ ಶೀರ್ಷಿಕೆ ಬರಿಬೇಕು. ಸಾಮಾನ್ಯವಾಗಿ ಶಿಕ್ಷಕರಿಗೆ ಒಂದು ಅಭ್ಯಾಸ ಇರುತ್ತೆ, ಏನೇ ಬೋರ್ಡ್ ಮೇಲೆ ಬರೆಯಕಿದ್ರು ಬಾರಪ್ಪ ಬರೀ ಬಾ ಅಂತ ಹೇಳಿ ಅವ್ರಿಗೊಂದು ಧೈರ್ಯ ತುಂಬಬೇಕು ಅನ್ನೋ ಒಂದು ಕೆಲಸದಲ್ಲಿ ರಾಜರತ್ನಂ ಅವರು ಒಂದು ಹುಡುಗನಿಗೆ ಕರೆದು ನಿವೇದನ ಪದ್ಯ ಹೆಸರು ಬರಿ ಅಂತ ಹೇಳಿ ಪದವಿ ವಿದ್ಯಾರ್ಥಿ ಕೊಡ್ತಾರೆ. ಅವ್ನು ಚಾಕ್ ಪೀಸ್ ತಗೊಳ್ತಾನೆ, ಬರಿತಾನೆ. ಹೇಗೆ ಬರಿಬೇಕಾಗಿತ್ತು? ನೀ ಗುಣಸು ನೀ, ವಾಕೇತ್ವನ್ ದೀರ್ಘ ವೇ ದ ನ, ನಿವೇದನ ಅಂತ ಬರಿಬೇಕು. ಆ ಹುಡುಗ ಪದವಿ ವಿದ್ಯಾರ್ಥಿ, ಮತ್ತೊಮ್ಮೆ ಹೇಳ್ತಾ ಇದೀನಿ, ಪದವಿ ವಿದ್ಯಾರ್ಥಿ ಏನ್ ಬರಿತಾನೆ? ನೀ ಗುಣಸುನ್ ದೀರ್ಘ ನೀ, ನೀ ವೇ ದ ನ, ನೀವೇ ದನ ಅಂತ ಹೇಳಿ ಬರೀತಾನೆ. GP ರಾಜರತ್ನಂ ಅವರಿಗೆ ಒಂದು ಅಳಕಾಗತ್ತೆ, ಇವನು ಎಂತ ಅಸಂಬದ್ಧವಾಗಿ ಬರ್ದ್ಬಿಟ್ಟಿದ್ದಾನೆ, ನೀವೇ ದನ. ಈಗ ಅವನಿಗೆ ಪದವಿ ವಿದ್ಯಾರ್ಥಿ, ನಾನು ಇವಾಗ ಅವನಿಗೆ ಇಷ್ಟು ಜನದ ಮುಂದೆ ನಾನು ಬೈಬೇಕಾ, ಅಥವಾ ಅವನ ಗುಣವನ್ನ ಅವನ ಅವಗುಣಗಳನ್ನ ಅವರು ಅಷ್ಟು ಜನದ ಮುಂದೆ ಹೇಳ್ಬೇಕಾ, ಹೇಗೆ ಮಾಡ್ಲಿ ಅಂತೇಳಿ ಒಂದೇ ನಿಮಿಷಕ್ಕೆ ಯೋಚನೆ ಮಾಡಿ, ತಗೊಂಡ್ಬಾರಪ್ಪ ಇಲ್ಲಿ ಚಾಕ್ ಪೀಸ್ ತಗೊಂಡ್ಬಾ, ನೋಡು ನೀವೇ ಅನ್ನೋದು ಏನಿದೆ ಅದು ಏಕವಚನ ಅಲ್ಲ ಕಣಪ್ಪ, ಅದು ಬಹುವಚನ. ಹಾಗಾಗಿ ನೋಡು ಒಂದು ಸ್ಮಾಲ್ ನೀನು ಕರೆಕ್ಷನ್ ಮಾಡ್ಕೊಳ್ಬೇಕು. ಅದೇನಿಲ್ಲ, ನೀವೇ ದನಗಳು, ನೀವೇ ದನಗಳು, ಸರಿನಾ ಅಂತ ಹೇಳಿ ತಿರುಗಿ ನೋಡ್ತಾರೆ. ಅಂದ್ರೆ ಅಷ್ಟೋ ಜನ ವಿದ್ಯಾರ್ಥಿಗಳು ದನಗಳು ಅನ್ನೋ ಹಾಗೆ. ಅಂದ್ರೆ ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಇಟ್ಕೊಂಡಿರೋ ಅಂಥ ಶಿಕ್ಷಕರು ಹೀಗಿರ್ತಾರೆ ಅಂತ ಹೇಳ್ಬಿಟ್ಟು ಆ ಒಂದು ನಿದರ್ಶನ ನಮಗೆ ಸಿಕ್ಕತ್ತೆ. ಅದ್ರ ಮುಂಚೆ ಪ್ರಾಣೇಶ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ಮಾತೃಭಾಷೆಯಲ್ಲಿ ನಾವು ಕಲಿಸಿದ್ರೆ ಮಕ್ಕಳಿಗೆ ಯಾವುದೇ ವಿಷಯಗಳಾಗ್ಲಿ ಅದು ಲೀಲಾಜಾಲವಾಗಿ ಅರ್ಥವಾಗುತ್ತೆ ಅಂತೇಳಿ. ಆದ್ರೆ ಇವತ್ತು ನಾವು ಎಂಥ ಶಿಕ್ಷಕರು ಕೂಡ, ಭಾಷಾ ಶಿಕ್ಷಕರು, ನೀವು ಕನ್ನಡ ಭಾಷೆಯನ್ನ ಇಷ್ಟು ಮಟ್ಟಿಗೆ ಕಲಿಬೇಕು ಅಥವಾ ಆಂಗ್ಲ ಭಾಷೆಯನ್ನ ಇಷ್ಟು ಮಟ್ಟಿಗೆ ಕಲಿಬೇಕು ಅಂತಂದ್ರೂ ಕೂಡ ಪೋಷಕರಿಗೆ ಎಲ್ಲೋ ಒಂದ್ ಕಡೆ ಕೋರ್ ಸಬ್ಜೆಕ್ಟ್ ಅಂತ ಹೇಳಿ ಏನ್ ಬರುತ್ತೆ, ಗಣಿತ, ವಿಜ್ಞಾನ, ಸಮಾಜ, ಇಷ್ಟು ಕಲ್ತ್ಕೊಂಬಿಡಿ, ಭಾಷೆ ಹೆಂಗೋ ಆಗತ್ತೆ, PCMB ಕಲ್ತ್ಕೊಳ್ರಪ್ಪ, PCMC ಕಲ್ತ್ಕೊಳ್ರಪ್ಪ ಅಂತ ಹೇಳಿ ಇಟ್ಬಿಡ್ತಾರೆ. ಹಾಗೆ ಆ ವಿದ್ಯಾರ್ಥಿಗೆ ಅದು ತಲೆಗೆ ತುಂಬಿ 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 ಏನಾಗಿರುತ್ತೆ ಒಂದ್ಸಲ
ಅವನು ಕನ್ನಡ ವಿಷಯನ ಓದೇ ಇರಲ್ಲ. ಕನ್ನಡ ಪರೀಕ್ಷೆ ದಿನ ಬಂದ್ರಾಯ್ತು, ಕನ್ನಡ ತಾನೇ ಬರದ್ರಾಗತ್ತೆ ಅಂತ ಹೇಳಿ ಸುಮ್ಮನೆ ಇರ್ತಾನೆ. ಸರಿ, ಕನ್ನಡದ ಭಾಷಾ ಪರೀಕ್ಷೆ ದಿನ ಬಂತು. ಹಿಂದಿನ ದಿವಸ ಓದೋಣ ಅಂದಾಗ 2-3 ದಿನದಿಂದ ಸೈನ್ಸ್ ಓದ್ಕೊಂಡಿದ್ದೀನಿ, ಮ್ಯಾಥ್ಸಲ್ಲಿ ಜಿಯೋಮೆಟ್ರಿ ಎಲ್ಲ ಕಲ್ತಿದ್ದೀನಿ, ಕಷ್ಟ ಇದೆ, ಕನ್ನಡ ತಾನೇ ನಾಳೆ ಬರದ್ರಾಯ್ತು ಅಂತೇಳಿ ಸೀದಾ ಪರೀಕ್ಷೆಯ ಎಕ್ಸಾಮ್ ಹಾಲಿಗೆ ಹೋಗಿ ಕೂತ್ಕೊಳ್ತಾನೆ. ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬಂತು, ಮೇಲಿಂದ ಪ್ರಶ್ನೆಯನ್ನು ಗಮನಿಸ್ಕೊಂಡು ಬರ್ತಾನೆ. ಯಾವ ಪ್ರಶ್ನೆಗೂ ಉತ್ತರ ಗೊತ್ತಿಲ್ಲ, ಪಾಠ ಗೊತ್ತಿಲ್ಲ, ಗದ್ಯ ಗೊತ್ತಿಲ್ಲ, ಪದ್ಯ ಗೊತ್ತಿಲ್ಲ, ಅದನ್ನು ಬರ್ದಿರೋಂಥ ಕವಿ ಹೆಸರು ಗೊತ್ತಿಲ್ಲ, ಕವಿ ಬಗ್ಗೆ ಅಂತೂ ಇನ್ನೂ ಸುತರಾಮ್ ಗೊತ್ತಿಲ್ಲ. ಸರಿ, ಏನಪ್ಪಾ ಮಾಡೋದು ಅಂತೇಳಿ ತಲೆ ಕೆಡಿಸ್ಕೊಳ್ಳಿರುವಾಗ ಕೆಳಗಡೆ ಒಂದೇ ಒಂದು ವಿಭಾಗ ಇರುತ್ತೆ, ಪದ ವಿಂಗಡಿಸಿ ವಿವರಿಸಿ ಅಂತ ಹೇಳಿರುತ್ತೆ. ಪದ ವಿಂಗಡಿಸಿ ವಿವರಿಸಿನಲ್ಲಿ ಒಂದು ಪದ ಇದೆ, ಅದು ಕಾವ್ಯದ ಒಂದೇ ಒಂದು ಸಾಲು, ಒಂದೇ ಒಂದು ಪದ. ಅದು ಪದ ಏನು? ಎಂದೊಡಿಂತೆಂದಂ. ಎಂದೊಡಿಂತೆಂದಂ ಈ ಪದವನ್ನು ವಿವರಿಸಿ ಬಿಡಿಸಿ ವಿವರಿಸಿ ಅಂತ ಹೇಳಿರುತ್ತೆ. ಓ, ಬಿಡ್ಸತ್ತಾನೆ, ಪ್ಲಸ್ಸು ಮೈನಸ್ಸು ಇಂಟು ಡಿವೈಡು ಮಾಡಿದ್ರೆ ಬರದ್ರಾಯ್ತು ಅಂತ ಹೇಳ್ಬಿಟ್ಟು ಬರೆಯಕ್ಕೆ ಶುರು ಮಾಡ್ತಾನೆ. ಎಂದೊಡಿಂತೆಂದಂ ಎಂದು ಕವಿಯು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಇದರ ಪದ ವಿಭಾಗ ಹೀಗಿದೆ: ಎಂದೊಡೆ ಪ್ಲಸ್ ತಿಂದಂ. ಮತ್ತೆ ಇನ್ನೂ ಬೈಫೋಕೇಶನ್ ಮಧ್ಯೆ ಮಧ್ಯೆ ಡಿವೈಡ್ ಮಾಡಲೇಬೇಕು, ಮತ್ತೆ ವಿಂಗಡಿಸ್ಬೇಕು ಅಂತೇಳಿ ಎಂದೊಡೆ ಪ್ಲಸ್ ತಿಂದಂ, ಎಂದು ಪ್ಲಸ್ ವಡೆ ತಿಂದಂ, ಎಂದು ಒಂದು ವಡೆ ತಿಂದಂ, ಎಂದು ಒಂದೊಂದೇ ವಡೆ ತಿಂದಂ ಅಂತ ಹೇಳಿ ಬರೆದಿರ್ತಾನೆ. ಈ ತರ ನಮ್ಮ ಮಾತೃಭಾಷೆಯ ಪರಿಸ್ಥಿತಿ ಬಂತು ಅಂದ್ರೆ ನಮ್ಮ ಕನ್ನಡ ಎಲ್ಲಿ ಹೋಗ್ಬೇಕು ಮಾಮ? ಇದು ಶಿಕ್ಷಣ ಅಂದು ಇಂದು. ನರಸಿಂಹ ಜೋಶಿ ಅವರೇ, ನಮ್ಮ ಮಕ್ಕಳಿಗೆ ಮಾತೃಭಾಷೆಯ ಶಿಕ್ಷಣ ಅವಶ್ಯಕ. ಇದರ ಅಸ್ತಿತ್ವದ ಮೇಲೆ ಬೇರೆ ಭಾಷೆಯನ್ನು ಕಲಿಸ್ತಾ ಬರಬೇಕು ಅಂತ. ಅದಕ್ಕೆ ಹಿಂದಿನವರು ಅಕ್ಷರಗಳನ್ನು ಪದಗಳಾಗಿಸೋದನ್ನು ಕಲಿಸ್ತಾ ಇದ್ರು. ಯಾಕೆ ಕಲಿಸ್ತಾ ಇದ್ರು? ಗಣಪತಿ ಗಗ ಗಿಗಿ ಗುಗು ಗೆಗೆ ಗೈ ಗೊಗೋ ಗಮ್ ಗಹ, ಅದಕ್ಕೆ ಗರಿಕೆ ಒಲಿಮೆಯ ಸ್ವಾಮಿ, ಗಾನನಾಟ್ಯ ಪ್ರೇಮಿ, ಗಿರಿಜಾತ್ಮ ಸಂಭವನೆ, ಗೀರ್ವಾಣ ವಂದಿತನೆ, ಗುರು ನೀನೇ, ಗೂಢ ವಿದ್ಯಾ ವಿಶಾರದ, ಗುರು ಇಕ್ಷಗೃಹ ನಿವಾಸ, ಶರಣು ಗೆರಸೆ ಕಿವಿಯವನೆಂದು, ಗೇಲಿ ಗೈಯನ ದೇವ, ಗೊರವ ನಾನಿಹೆ, ಗೋಳು ಪರಿಹರಿಸಯ್ಯ, ವರಗೌತಮಾದಿ ವಿನುತ, ಗಂಭೀರ, ಗಣಪತಿಯೇ ಜಯತು. ಅಕ್ಷರಗಳ ಮೂಲಕ ಈ ಥರದ್ದು ಲಕ್ಷ್ಮೀಶ್ ಕವಿ ಜೈಮಿನಿ ಭಾರತದಿಂದ, ಕುಮಾರವ್ಯಾಸನ ಭಾರತದಿಂದ ಕವಿಗಳು ರಚಿಸಿರ್ತಕ್ಕಂತಹ ಪದ್ಯಗಳಿಂದೆಲ್ಲ ಹೇಳ್ತಾ ಇದ್ರು. ಈಗ 1, 2 ಅಂತ ಹೇಳ್ಬೇಕಾದ್ರೆ ಶಾಲೆಗೆ ಹೊರಡೋದಕ್ಕೆ ಅವನಿಗೆ ಹೇಳ್ಕೊಳ್ತಾ ಇದ್ರು. 1, 2 ಹೇಳುತ್ತ ನಾನು ಹಾಸಿಗೆಯಿಂದ ಏಳುವೆನು, 3, 4 ಹೇಳುತ್ತ ನಾನು ಚಕ ಹಲ್ಲನು ಉಜ್ಜುವೆನು, 5, 6 ಹೇಳುತ್ತ ನಾನು ಬಿಸಿ ಸ್ನಾನ ಮಾಡುವನು, 7, 8 ಹೇಳುತ್ತ ನಾನು ಬೆಳಗಿನ ತಿಂಡಿ ತಿನ್ನುವೆನು, 9, 10 ಹೇಳುತ್ತ ನಾನು ಕೂಡಲೇ ಶಾಲೆಗೆ ಹೊರಡುವೆನು. ಈ ರೀತಿ ಹೇಳಿಕೊಟ್ಟು ಭಾಷೆಗಳನ್ನು ಬಳಸೋದ್ರ ಮೂಲಕ ಪದಗಳನ್ನು ಪರಿಚಯ ಮಾಡಿ, ಅಕ್ಷರಗಳನ್ನು ಪರಿಚಯ ಮಾಡಿ ಸಾಕ್ಷರ ಅನ್ನಿಸ್ತಾ ಇದ್ರು. ಆದರೆ ಇವತ್ತು ಸಾಕ್ಷರ ಅನ್ನುವುದು ವಿದ್ಯಾರ್ಥಿಗಳಿಗೆ ರಾಕ್ಷಸ ಅನ್ನುವಂಥ ಆಗ್ತಾ ಇದೆ. ಹಾಗಾಗಿ ವೀಕ್ಷಿಸ್ತಕ್ಕಂಥವರಿಗೆ ಅವರ ಪರೀಕ್ಷೆ, ಅವರ ನಿರೀಕ್ಷೆಯ ಬಗ್ಗೆ ನಿರಾಸೆಯೇ ಬರ್ತಿದೆ ಅಂತಕ್ಕಂಥದ್ದು ನಮ್ಮ ಪುಟ್ಟಮ್ಮನ ಮಾತು. ಅದಕ್ಕೆ ನಿಮ್ಮ ಉತ್ತರ ಏನು? ಒಗಟು ಗಾದೆಗಳನ್ನೆಲ್ಲ ಮರೆತಿರ್ತಕ್ಕಂಥದ್ದು ಕೂಡ ಇವತ್ತು ನಮ್ಮ ವಿದ್ಯಾರ್ಥಿಗಳ ಬೌದ್ಧಿಕ ವಿಕಾಸಕ್ಕೆ ಅಡ್ಡಿಯಾಗಿದೆ ಅಂತಕ್ಕಂಥದ್ದು ಒಂದು ಮಾತು. ನೀವೇನಂತೀರಿ? ಮಮ್ಮ ಗೋಗಾಗಿ ಭಾಳ ಚಂದ ಹೇಳಿದ್ರಿ, ಗುರುವಿನ ಬಗ್ಗೆ ವರ್ಣನೆ ಮಾಡ್ತಾ ಹೇಳಿದ್ರಿ. ಗುರುಗಳಿಗೆ ಅಷ್ಟು ಗೌರವ ಇತ್ತು. ನಾಗಶ್ರೀ ಮೇಡಮ್ ಅನ್ನೋದು ಬಾಯಲ್ಲಿ ಬೆಣ್ಣೆ ಕೈಯಲ್ಲಿ ದೊಣ್ಣೆ ಶಿಕ್ಷೆ ಕಲಿಸ್ತಾಯಿದ್ರು. ಗುರುಗಳು ಭಾಳ ಕವನ ಹಾಗೆ ಇತ್ತು. ಏನಂದರೆ ಗುರುಗಳ ಬಗ್ಗೆ ಕವನ ಬರೀತಿದ್ರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಗ ಸ್ವಲ್ಪ ಚೇಂಜ್ ಮಾಡ್ಯಾರ ಅದನ್ನು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಏನು ಮಹಾ. ಇವ್ರು ಕಲಿಸೋ ತಂದೆ ತಾಯಿಗಳು ಕೂಡ ಗುರುಗಳಿಗೆ ಅಷ್ಟೇ ಬೆಲೆ ಕೊಡ್ತಾರೆ. ಇವ್ರು ಏನು ಮಕ್ಕಳ ಮೇಲೆ ಗುರುಗಳ ಬಗ್ಗೆ ಅವ್ರಿಗೆ ಗೌರವ ಇಲ್ಲ, ಮಕ್ಕಳಿಗೂ ಹೇಳ್ಕೊಡೋಲ್ಲ. ಗುರುಗಳೇ ನೀವು ಬಡಿಬೇಡ್ರಿ, ಪಕ್ಕದ ಹುಡುಗಿಗೆ ಬಡ ತೋರಿಸ್ರಿ, ಅವ್ನು ಹೆದರ್ಕೊಂಡ್ರಿ ಇವ್ನು ಹೆದರ್ತಾನಂತ. ತಮ್ಮ ಮಗನಿಗೆ ಬಡಿಬೇಡ್ರಿ ಅಂತ ಹೇಳಲ್ಲ. ಹಾಗೆ ಇಂಥ ವಿದ್ಯೆ ಕಲಿಸೋಕೆ ಅವ್ರಿಗೆ ಏನು ಕಲಿಸೋಕೆ ಸಾಧ್ಯ? ನಮಗೆ ಹಂಗಿದ್ದಿಲ್ಲ. ನಾವು 25-30 ವರ್ಷದಿಂದ ಕಲ್ತಿರ್ತಕ್ಕಂಥ ಪದ್ಯ ಇವತ್ತಿಗೆ ಹೇಳ್ತೀವಿ. ಯಾಕಂದರೆ ನಮ್ಮ ತಂದೆಯವರ ಮೇಷ್ಟ್ರು ನಮಗೆ ಬಡಿದು ಕಲಿಸಿದ್ರು.
ಅಭಿಮನ್ಯುವಿನ ಶೌರ್ಯ ಅಂತಕ್ಕಂಥ ಒಂದು ಪದ್ಯದೊಳಗೆ ಬರ್ತದೆ. ಅಭಿಮನ್ಯು ಎಂಥ ಪರಾಕ್ರಮಶಾಲಿ ಅಂತ. ದುರ್ಯೋಧನನ ಮುಂದೆ ಹೋಗಿ ನಿಂತಾಗ ಅಭಿಮನ್ಯು ದುರ್ಯೋಧನ ನೋಡಿ ನಗ್ತಾನಂತ, ಇಷ್ಟು ಬಾಲಕನಿದ್ದೀವಿ ನೀನೇನು ನಾನು ಗೆಲ್ತಿದ್ದೆ ಅಂದಾಗ ಅವನು ಹೇಳ್ತಾನ, ಅಭಿಮನ್ಯು ಹೇಳ್ತಾನೆ, ಕೊಳಚೆ ನೀರೊಳಗಾಳು ತೇಳುತ್ತ ಜಲದಿ ಕಾಲೊಳೆ ಎಂಬ ಭಂಡರ ಮುಳಿದು ಮಾಡುವುದೇನು ಮೊದಲಲ್ಲಿ ನನ್ನ ನೀ ಗೆಲ್ಲಿದು, ಬಳಿಕ ಭೀಮಾರ್ಜುನರ ಬಯಸುವುದೆಲ್ಲ ಮೊದಲು ನಿನ್ನ ಒಡಲ ಸೀಳಿ ತಿಳಿ ರಕ್ತದಲ್ಲಿ ತಾಯಿ ತುರಬನಾದಿಸುವೆನು. ದುರ್ಯೋಧನಂತನ, ನೀ ಕಲಿತ ಬಿಲುವಿದ್ಯಾತಿ ಬಾಲ ಭಾಷೆಗಳೇತಕಿವು ನೀ ಕಲಿತ ಬಿಲುವಿದ್ಯಾತಿಶಯ ಉಂಟಾದಡೆಮ್ಮಳು ತೋರು ಕೈಗುಣವ. ಅವಾಗ ಅಭಿಮನ್ಯು ಅಂತನ, ಇವನ ಕೊಂದರೆ ತಂದೆ ಮಿಗಿ ಮೆಚ್ಚುವನ ಮುನಿವನು ಭೀಮಸೇನನ ಭಾಷೆಗಂಜುವೆನು, ಇವನ ತಾನೇ ಕೊಲಲಿ ನಮಗೆ ನಿವನ ತೊಡಕೆ ಬೇಡ, ಕದನದೊಳು ಇವನ ಭಂಗಿಸಿ ಬಿಡುವೆನೆಂದನು ತನ್ನ ಮನದೊಳಗೆ. ಅವತ್ತು ಬಡಿದು ಹೇಳಿದ್ರಂತಾನೆ ಇವತ್ತು ಬಾಯ್ಹರ್ಟಾಗಿದೆ. ಇವತ್ತು 30 ವರ್ಷಗಳ ನಂತರ ಇದು ಕಲ್ತಿದೆ. ಅವತ್ತೇ ನಕ್ಕು ಆ ಮಕ್ಕಳಿಗೆ ಏನಾದರೂ ಕಲ್ಕೊಳ್ಳಿ, ಏನಾದರೂ ಬಿಡ್ರಿ, ನಮಗೆ ಸ್ಯಾಲ್ರಿ ಸಂಬಳ ಬರ್ತದೆ ಸಾಕು ಅಂತ ಹೇಳಲಿಲ್ಲ. ಆದರೆ ನಾವು ಕೊಟ್ಟಿರ್ತಕ್ಕಂಥ ದುಡಿದು ಅವ್ರು ಬಂತಕ್ಕಂಥ ಸಂಬಳಕ್ಕೆ ಸರಿಯಾಗಿ ಬರದೇ ಇದ್ದರೂ ಕೂಡ ಮಕ್ಕಳು ಒಂದು ಕಲ್ಲಿನ ಮೂರ್ತಿ ಅಂತ ಕಲ್ಲಿಗೆ ಒಂದು ಕೆತ್ತಿದಾಗ ಮೂರ್ತಿ ಹೆಂಗಿರ್ತದೋ ಅದರಂಗೆ ಮಕ್ಕಳನ್ನ ಬಡಿದು ಒಂದು ಮೂರ್ತಿಯನ್ನಾಗಿ ಮಾಡ್ತಿದ್ರು. ಈಗ ಬರೀ ಪರೀಕ್ಷೆ 100% ಮಾಡೋದು ಮಾರ್ಕ್ಸ್ ನೋಡ್ರಿ, 100%. ನಾವೇನು 100% ತೊಡುವೆ? ನಾನು ಓದಿದ್ದು MA BF IAS ಅಂದರೆ ಮೆಟ್ರಿಕ್ ಅಪಿಯರ್ಡ್ ಬಟ್ ಫೇಲ್ ಇನ್ ಆಲ್ ಸಬ್ಜೆಕ್ಟ್ಸ್. 3 ಸಾರಿ SSLC ಫೇಲ್ ಆದ್ವಿ. ಅದಕ್ಕೆ ಹೇಳಿದ್ರು ಅದೃಷ್ಟ ಅದು ಅದರಿಷ್ಟ, ಅದೃಷ್ಟ ಅದು ಅದರಿಷ್ಟ, ಯಾರಿಗೆ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಬರ್ಬೋದು. ಪರೀಕ್ಷೆ ಬರಿತೀವಿ, ರ್ಯಾಂಕ್ ಬರ್ತೀವಿ, ಆದರೆ ಪರೀಕ್ಷೆಗಿಂತ ಜಾಸ್ತಿ ನಿರೀಕ್ಷೆ ಬೇಕು. ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದವನೇ ಜೀವನ ಸಾಗಿಸ್ತೇನೆ ಅಂತಲ್ಲ, ನಿರೀಕ್ಷೆ ಮಾಡಿದರೆ ಭಗವಂತ ಅದೃಷ್ಟ ಯಾವಾಗ ಯಾರ ಸಂದರ್ಭದಲ್ಲಿ ಯಾವ ಮುಖಾಂತರ ಕೊಡ್ತಾನೆ ಏನು ಗೊತ್ತಲ್ಲ. ನಾವು ಪಾಸ್ ಆದ್ವಿ, ಫೇಲೂ ಆದ್ವಿ, ಆದರೆ ನಾವು ಓದಿರ್ತಕ್ಕಂಥ ಸಾಹಿತ್ಯ ಇವತ್ತು ನಮ್ಮ ಕೈ ಹಿಡಿತು. ಇವತ್ತು ಕಲಾವಿದರಾಗಿ ಇಲ್ಲಿ ಕೂತ್ಕೊಂಡ್ರಿ, ನಾವು ಪಾಸಿಗೆ ತಲೆನೇ ಕೊಡ್ತಿದ್ದಿಲ್ಲ. ನಾವೊಂದು ಹಾಡು ಬರೆದಿದ್ದೆ ಅವಾಗ, SSLC 3 ಸಾರಿ ಫೇಲ್ ಆದಾಗ ಒಂದು ಹಾಡು ಬರೆದೆ. ಎಲ್ಲರೂ ಬೈದರು ನನಗೆ, ಏನೋ ಫೇಲ್ ಆಗಿದೆಯಾ ಅಂತ. ಪಾಸಾದರೇನು ಫೇಲಾದರೇನು ಈ ಶಾಲೆಯಂತೂ ನಮಗಿಲ್ಲವೇನು, ಸಾಯೋವರೆಗೆ ಇಲ್ಲೇ ಓದುವೆ, ಫೇಲು ಹೊಸದೇನು ಅಲ್ಲ, ಹೋದ ವರ್ಷ ಡಿಬರಾಗಿನಲ್ಲ, ಏಪ್ರಿಲು ಫೇಲಾದರೇನು, ಅಕ್ಟೋಬರ್ ಚಾನ್ಸ್ ಇಲ್ಲವೇನು, ಕೊನೆ ತನಕ ನಾನು ಇದೆ ಶಾಲೆಯಲ್ಲಿ ಓದುತ್ತಾ ಪ್ರಾಣ ಬಿಡುವೆ. ಅಷ್ಟು ಗಟ್ಟಿ ಮನಸ್ಸು ನಮ್ಮದು. ಅಂದರೆ ಗ್ಯಾರಂಟಿ ಇತ್ತು ನಮಗೆ. ಅದಕ್ಕೆ ನಮ್ಮ ಗುರುಗಳು ಒಂದು ಮಾತು ಹೇಳ್ತಿದ್ರು, ಏನಂತ ಹೇಳ್ತಂದ್ರೆ, ನಿಮ್ಮ ದಾರಿಯನ್ನು ನೀನು ಕಂಡ್ಕೋಬೇಕು. ನೀವು ಪಾಸಾಗು ಫೇಲಾಗು, ನಿನ್ನ ದಾರಿ ನೀನು ಕಂಡ್ಕೋ. ಇಲ್ಲ ಅಂದರೆ ಬೇರೆ ಜೀವನ ಪರ್ಯಂತರ ಬೇರೆಯವ್ರ ದಾರಿ ತೋರಿಸಿದ ದಾರಿಯಲ್ಲಿ ನಡಿಬೇಕಾಗ್ತದೆ. ಅದಕ್ಕೆ ವಿದ್ಯೆ ಅಷ್ಟು ಎಷ್ಟೇ ನಾವು ಸ್ವಲ್ಪ ಓದಿದ್ರು ಕೂಡ ಬಂದೋಬಸ್ತ್ ಗಟ್ಟಿಯಾಗಿ ಓದಿದ್ವಿ. ಆ ಕಲಿಸ್ತಕ್ಕಂಥ ಗುರುಗಳು ಕೂಡ ಹಾಗೆ ಇದ್ದರು. ಅದಕ್ಕೆ ಆಗಿನ ಶಿಕ್ಷಣ ಭಾರಿ ಬೆಳಕನ್ನು, ನಮ್ಮ ಬಾಳಿಗೆ ಬೆಳಕನ್ನು ಕೊಟ್ಟಿತು ಅನ್ನೋದು ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದೆ. ಅವತ್ತಿನ ಕಾಲಕ್ಕೆ ಗುರುಗಳು ಹಾಗೆ ಇದ್ದರು, ಶಿಷ್ಯರನ್ನು ಕೂಡ ಹಾಗೆ ಮಾಡಿಸೋದಕ್ಕೆ ಪೋಷಕರ ಒಂದು ಪ್ರೋತ್ಸಾಹವೂ ಹಾಗೆ ಇತ್ತು. ಇವತ್ತು ಗುಣಮಟ್ಟಕ್ಕಿಂತ ಹಣಮಟ್ಟ ಹೆಚ್ಚಾಗಿದೆ. ಅದರಿಂದ ಜೊತೆಗೆ ಭಾಷೆಯ ಮೂಲಕ ಅವರನ್ನು ಗಾವದ ದೂರ ಕೊಂಡೊಯ್ದಿದ್ದೇವೆ. ಅವರು ಒಂದು ರೀತಿಯಲ್ಲಿ ಇತೋ ಭ್ರಷ್ಟ ತಥೋ ಭ್ರಷ್ಟ ಅಂತಾರೆ. ಆ ರೀತಿಯಾಗಿ ಅಂಕಕ್ಕೆ ಮಾತ್ರ ಸಿಲುಕಿದ್ದಾರೆ. ಆ ಅಂಕಕ್ಕೆ ಸಿಲುಕಿದಂಥ ಸಂದರ್ಭದಲ್ಲಿ ಅವರಿಂದ ನಾವು ನಿರೀಕ್ಷಣೆ ಮಾಡೋದಕ್ಕೆ ಸಾಧ್ಯವೇ ಆಗ್ತಿಲ್ಲ. ಪ್ರಕೃತಿಯ ಬಗ್ಗೆ ಆಗಲಿ, ಜೀವನದ ಶೈಲಿ ಬಗ್ಗೆ ಆಗಲಿ, ಮನೆಯಲ್ಲಿ ಕೌಟುಂಬಿಕವಾಗಿರ್ತಕ್ಕಂಥ ಸಂಸಾರಿಕತೆಯ ಬಗ್ಗೆ ಆಗಲಿ, ತನ್ನ ಕಾಲ ಮೇಲೆ ತಾನು ನಿಂತು ತನ್ನ ಜೀವನವನ್ನು ತಾನು ನಿರ್ವಹಣೆ ಮಾಡಿಕೊಳ್ಳೋದಕ್ಕಾಗಲಿ ಸಾಧ್ಯವಾಗದಲ್ಲೇ ಇರೋದಕ್ಕೆ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಶಿಕ್ಷಣದಲ್ಲಿ ನೈತಿಕ ಶಿಕ್ಷಣಗಳು ಲಭ್ಯವಾಗ್ತಿಲ್ಲ. ಅದಾಗಬೇಕು. ಅದಾದಾಗ ಮಾತ್ರ ಪರಿಸ್ಥಿತಿ ಸುಧಾರಿಸಿತು ಅನ್ನೋದು ನರಸಿಂಹ ಜೋಶಿ ಅವರ ಮಾತು. ನೀವೇನಂತೀರಿ? ಜೋಶಿಯವರು ಹೇಳಿದ ಮಾತು ನಿಜ. ನೀವು ಆಗಲೇ ಹೇಳಿದ್ರಿ ಪರೀಕ್ಷೆ ಮತ್ತು ನಿರೀಕ್ಷೆ ಅಂತಂದು. ಬೀಚಿಯವರಿಗೆ ಒಬ್ಬರು ಕೇಳಿದ್ರಂತ ಪರೀಕ್ಷೆ ಎಂದರೆ ಏನಂತಂದು. ಜಾಣರು ಉತ್ತರಿಸಲಾಗದಂಥ ಪ್ರಶ್ನೆಗಳನ್ನು ದೊಡ್ಡರು ಕೇಳೋದಕ್ಕೆ ಪರೀಕ್ಷೆ ಅಂತ ಅಂತಾರಂತ. ಇತ್ತೀಚೆಗೆ ಪರೀಕ್ಷೆ ಅಂದ ತಕ್ಷಣ ನಾವು ಭಯ ಬೀಳಕತ್ತೀವಿ. ನಮ್ಮ ಕಾಲದಲ್ಲಿ ನಾವು ಪರೀಕ್ಷೆಗೆ ಎಂದೂ ಅಂಜಿದವರಲ್ಲ. ನಾವು ವೈಟ್ ಶೀಟ್ ಕೊಟ್ಟರೆ 5 ಮಾರ್ಕ್ಸ್ ಬರ್ತದೆ ಅಂತ ನಾವು ಅಂದ್ಕೊಂಡವ್ರು. ನಾವೆಲ್ಲ ಅಷ್ಟೇ ಹಾಸ್ಯವಾಗಿ ತೊಗೊತಿದ್ವಿ. ಅಷ್ಟು ಈಗಿನ ಮಕ್ಕಳಷ್ಟು ಗಂಭೀರವಾಗಿ ಯಾರು ತೊಗೋತಿದ್ದಿಲ್ಲ. ಒಂದು ಎಕ್ಸಾಮ್ ಫೀಸ್ ಕಟ್ಟದಿದ್ದ ಸಂದರ್ಭದಲ್ಲಿ ಈಗಿನ ಆನ್ಲೈನ್ ಶಿಕ್ಷಣದಿಂದ ಏನು ಮಾಡ್ಲಾಕತ್ತಾರೆ ಅಂತಂದ್ರೆ ಅವ್ರನ್ನ ಆ ಒಂದು ಗ್ರೂಪ್ಲಿಂದ ತೆಗೆದುಹಾಕಿಬಿಡ್ತಾರೆ. ಮಕ್ಕಳು ಭಯ ಬಿದ್ದು ಆತ್ಮಹತ್ಯೆ ಲೆವೆಲ್ಗೆ ಹೋಗಿದ್ದಾವೆ. ಮೊನ್ನೆ ಒಂದು ಹುಡುಗಿ ಹಿಂಗೆ ಗ್ರೂಪ್ಲಿಂದ ಹೊರಗೆ ಹಾಕಿದ್ದಾರೆ, ಫೀಸ್ ಕಟ್ಟಿಲ್ಲ ನಮ್ಮ ಅಪ್ಪ ಅಂತಂದು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ ಪ್ರಸಂಗಗಳಿದ್ದಾವೆ. ಹಾಸ್ಯವಾಗಿ ಜೀವನವನ್ನು ರೂಢಿಸಿಕೊಂಡಾಗ ಶಾಲೆಯಲ್ಲಿ
ಹಾಸ್ಯವಾಗಿ ಮಕ್ಕಳು ಈ ಮಕ್ಕಳಿಗೆ ಹಾಸ್ಯ ಪ್ರಜ್ಞೆ ಬರಬೇಕಾಗಿತ್ತಂದ್ರೆ ಶಾಲೆಯಲ್ಲಿ ಮೇಷ್ಟ್ರು ಹಾಸ್ಯ ಪ್ರಜ್ಞೆಯನ್ನು ಹೊಂದಿರಬೇಕು, ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವನೆ ಬೇಕು. ಒಂದ್ಸಲ ಸ್ಕೂಲ್ನಲ್ಲಿ ಕೇಳಿದರು ಡೀಸೆಲ್ ಅಂತ ಏನು ಇದೆಯಲ್ಲ ಆ ಡೀಸೆಲ್ ಇಂಗ್ಲೀಷಲ್ಲಿ ಬರೀ ಅಂತ ಕೇಳಿದರು. ನಮ್ಮ ಗೆಳೆಯ ಬರೆದಿದ್ದಾರೆ ಏನಂತೇಳಿ DJL ಸ್ಪೆಲ್ಲಿಂಗ್ ಏನು, ಡೀಸೆಲ್ ಸ್ಪೆಲ್ಲಿಂಗೇ ಬೇರೆ ಅದ, ಇವನು ಬರೆದಿದ್ದು DJL. ಅದು ಉತ್ತರ ಸಮರ್ಪಕವಾಗಿತ್ತು. ಮೇಷ್ಟ್ರು ನಕ್ಕರಂತೆ, ಅವರು ನಕ್ಕರಂತೆ. ಈ ಮೇಷ್ಟ್ರಿಗೆ ನಗುವಂಥ ಹಾಸ್ಯ ಪ್ರಜ್ಞೆಯನ್ನು ಉಂಟಾದಾಗ ಮಾತ್ರ ಮಕ್ಕಳಿಗೆ ಜೀವನ 4 ಜನರ ಮಧ್ಯದಲ್ಲಿ ಚೆನ್ನಾಗಿ ಬಾಳುವಂಥ ಶಕ್ತಿ ಸಿಗ್ತದೆ. ಹಾಗೆಲ್ಲ ಚೆನ್ನಾಗಿತ್ತು. ನಾನು ಇಂಗ್ಲೀಷಲ್ಲಿ ಡಲ್ ಮಾಮ, ನಿಜವಾಗಿ ಹೇಳ್ಬೇಕಾಯ್ತಾ, ನಾನು ಇಂಗ್ಲೀಷಲ್ಲಿ ಡಲ್ ಇದ್ರೂ ಕೂಡ ನಿಮ್ಮ ಮುಂದೆ ಹೆಮ್ಮೆ ಅಂತ ತಿಳ್ಕೊತೀನಿ. ನಾನು ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾಯಿದ್ದೆ, ನಾನು ಇಡೀ ಸ್ಕೂಲಿಗೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಇಡೀ ಇಂಗ್ಲೀಷಲ್ಲಿ ಡಲ್ ಇದ್ರೂ ಕೂಡ ಇಡೀ ಸ್ಕೂಲಿಗೆ ಹೆಂಗೆ ಫಸ್ಟ್ ಬರ್ತಾಯಿದ್ದೆ ಅಂತಂದ್ರೆ ಭಾಳ ಸಿಂಪಲ್ ಐತ್ರಿ. ನಾ ಸ್ಕೂಲಿಗೆ ಫಸ್ಟ್ ಹೋಗಿ ಕೊಡ್ತಿದ್ದೆ ಅಷ್ಟೇ, ಮತ್ತೇನಿಲ್ಲ. ಮಾರ್ಕ್ಸಲ್ಲಿ ನಾನು ಹಿಂದುಳಿದ್ರು ಕೂಡ ಸ್ಕೂಲಿಗೆ ಫಸ್ಟ್ ಹೋಗಿ ಕೂಡೋದ್ರಿಂದ ನಾನು ಇಂಗ್ಲೀಷಲ್ಲಿ ಸ್ಕೂಲಿಗೆ ಫಸ್ಟ್ ಬರ್ತಾಯಿದ್ದೆ ಅಂತ ನಾನು ಹೇಳ್ತಾ ಇದ್ದೆ. ನಾನು ಹಾಸ್ಯವಾಗಿ ಜೀವನವನ್ನು ತೆಗೆದುಕೊಳ್ಳಬೇಕು ಮತ್ತು ಶಿಕ್ಷಣವನ್ನು ಕೂಡ ಅಷ್ಟೇ ಈಸಿಯಾಗಿ ತೆಗೆದುಕೊಂಡಾಗ ನಾವು ಚೆನ್ನಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅದ. ಲಾಸ್ಟ್ ಬೆಂಚ್ ವಿದ್ಯಾರ್ಥಿಯಾಗಿದ್ದ ರಿಚರ್ಡ್ ಬ್ರಾನ್ಸನ್ ಅಂತ ವ್ಯಕ್ತಿ, ಲಾಸ್ಟ್ ಬೆಂಚ್ ವಿದ್ಯಾರ್ಥಿಯಾದಂಥ ವ್ಯಕ್ತಿ ರಿಚರ್ಡ್ ಬ್ರಾನ್ಸನ್ ಇವತ್ತು 300 ಕಂಪ್ನಿಗಳನ್ನು ಕಟ್ಟಿ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಪಟ್ಟಿಯಲ್ಲಿ ಆತನು ಕೂಡ ಒಬ್ಬ ಅಂತ ಅನಿಸ್ಕೊಂಡಿದ್ದಾನೆ. ಅದಕ್ಕಾಗಿ ಶಿಕ್ಷಣಕ್ಕೆ ನಾನು ಅನ್ನೋದೇನು, ಶಿಕ್ಷಣದಲ್ಲಿ ಸ್ವಲ್ಪ ಹಾಸ್ಯ ಇದ್ದಾಗ ಮಕ್ಕಳು ಈಸಿಯಾಗಿ ತಗೊಂಡು ಅದು ಹಾಸ್ಯ ಪ್ರಜ್ಞೆ ಉಂಟು ಮಾಡಿಕೊಂಡು ಜೀವನ ಸಾಗಿಸಲಿಕ್ಕೆ ಅನುಕೂಲ ಆಗ್ತಂತ ಅನ್ನೋದು ನನ್ನ ಮಾತು. ಇಲ್ಲಿ ಮಹಾಮನಿಯವರು ಭಾಳ ಚೆನ್ನಾಗಿ ಹೇಳಿದ್ರು. ಇಲ್ಲಿ 2 ಅಂಶಗಳ ಬಗ್ಗೆ ನಾನು ಗಮನ ಕೊಡ್ತೀನಿ. ನಾಗಶ್ರೀ ಸಹೋದರಿ ಹೇಳಿದರು, ಅವರು ಮೇಷ್ಟ್ರ ಬರವಣಿಗೆ GP ರಾಜರತ್ನ ನಿವೇದನಗಳು ಅದೇ ಥರ ಇಲ್ಲಿ ಎಷ್ಟು ಚೆನ್ನಾಗಿ ಆಗ್ತದೆ ಒಂದೊಂದು ಸಾರಿ ಅಂತಂದರೆ, ಈ ಹಳ್ಳಿ ಜನ ದಡ್ಡರಿರ್ಬೋದು, ಕಲ್ತಿರಲ್ಲ, ಆದರೆ ಭಾಳ ಸೂಕ್ಷ್ಮಗ್ರಾಹಿಗಳಾಗ್ತಾರೆ. ನಾನು ಓದ್ತಿರ್ತಕ್ಕಂಥ ಭಾನಾಪುರನ ಶಾಲೆಯಲ್ಲಿ ಮೇಷ್ಟ್ರ ಕೈಲೇನೆ ಪತ್ರ ಬರೆಸ್ತಿದ್ರು ಆ ಹಳ್ಳಿ ಜನ. ಮೇಷ್ಟ್ರೇ ನಮ್ಮ ಪತ್ರ ಬರೆದು ಕೊಟ್ಟೆ ಬಂದಿಗೆ ಅಂತ ಎಲ್ಲ ಡೀಟೇಲ್ ಹೇಳೋರು. ನೋಡೋದು, ಅಯ್ಯೋ ಮೇಷ್ಟ್ರ ಅಕ್ಷರ ಚೆನ್ನಾಗಿ ಆಗ್ತಿರಲಿಲ್ಲ, ಅವ್ರೇನೋ ಫಾಸ್ಟಾಗಿ ಬರ್ತಾರೆ. ಹಾಂ ಆಯ್ತಪ್ಪ, ಪತ್ರ ಲಾಸ್ಟಿಗೆ ಏನು ಬರೀಲಿ, ಲಾಸ್ಟಿಗೆ ಬರೀರಿ ಬುದ್ಧಿ, ಏನು ನನ್ನ ಅಕ್ಷರ ಚೆನ್ನಾಗಿಲ್ಲ, ಸುಧಾರಿಸಿಕೊಂಡು ಓದಿರಿ ಅಂತ ಬರೀರಿ ಅಂತ. ಅಂದರೆ ನಾವು ಅಂದ್ಕೊಂಡಂಗೆ ಅವರು ಒಳ್ಳೆಯದನ್ನು ಗುರುತಿಸುವಂಥ ಗುಣ ವಿದ್ಯೆ ಇಲ್ಲಾರ್ದಂತ ಜಾಸ್ತಿ ಇರ್ತದೆ. ಹಾಗೆ ಮಾಮ ಆಗಲೇ ಗಣಪತಿನ ಎಷ್ಟರ ಮಟ್ಟಿಗೆ ವರ್ಣಿಸಿದ್ರು ಅಂದರೆ ಅದು ಎಂಥ ಅದ್ಭುತ ಕಾವ್ಯ. ಗಣಪತಿನ ದೇವ್ರನ್ನ ವರ್ಣಿಸೋದು ಒಂದು ಕಾವ್ಯವೇ, ಅದು ಭಾಳ ಚೆನ್ನಾಗಿ ಹೇಳಿದರು. ಆದರೆ ಇವತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಗಣಪತಿ ಸ್ತುತಿ ಮಾಡ್ತಾರೆ, ಗೊತ್ತಾ ನಿಮಗೆ? ನಮ್ಮ ಹಾಸ್ಯಲೋಕದ ಯಾರು ಮೃತ್ಯುಂಜಯ ಅವ್ರು ಹೇಳೋರು ಇದನ್ನು. ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಅವ್ರು ಹೋದಾಗ ಒಂದು ಹುಡುಗಿ ಗಣಪತಿ ಪ್ರಾರ್ಥನೆ ಮಾಡಿಲ್ಲಂತೆ, ಕನ್ನಡ ಇಲ್ಲವೇ ಇಲ್ಲ. ಏನು ಕಂಬಲ್ಕಿ ಸ್ಟಮಕ್ ಗಣಪತಿ, ಕಂಬಲ್ಕಿ ಸ್ಟಮಕ್ ಗಣಪತಿ, ಯು ಆರ್ ದಿ ಸನ್ ಆಫ್ ಶಿವ ಪಾರ್ವತಿ. ಆ ಹುಡುಗಿ ಒಂದು ರೆಕಮೆಂಡ್ ಮಾಡಬೇಕು, ನೀವು ಸಣ್ಣ ಮಾಡಂತ ಭಾವನೆಯಿಂದಲೇ ದೂರ. ಭಾಷೆ ನಿಮ್ಮ ಮಾತೃಭಾಷೆಯಲ್ಲಿನೇ ನಿಮ್ಮ ಪ್ರಾರ್ಥನೆ ಇರಬೇಕಾದ್ರೆ ಮಾತ್ರ ಅದು ಒಳ್ಳೆಯದಾಗತ್ತೆ ಅಂತ. ಕೊನೆಯದಾಗಿ ನಾನು ಮಾತು ಮುಗಿಸೋದಕ್ಕಿಂತ ಮುಂಚೆ ಹೇಳೋದೇನು ಅಂದರೆ, ಇವತ್ತಿನ ಶಾಲೆಯ ಮಕ್ಕಳ ಮನೋಭಾವ ಹೇಗಿದೆ ಅಂದರೆ, ಯಾಕೆ ಕಲಿಬೇಕು ಸಲ ನೌಕರಿ ಹಿಡಿಯೋಕ್ಕೆ. ನೌಕರಿ ಹಿಡಿದು ಏನಾಗುತ್ತೆ, ಇನ್ಫೋಸಿಸೋ ಇಲ್ಲ ಕಂಪ್ನಿಗಳಲ್ಲಿ ಹೋದ್ನಂದರೆ ನನಗೆ ಹೆಣ್ಣು ಸಿಕ್ತು, ಹೆಣ್ಣು ಸಿಕ್ಕರೆ ಕಾರ್ ತಗೋತೀನಿ, ಬರೀ ಇವೇ ಕಲ್ಪನೆ. 3 ಜನ ಕಲ್ಲು ಕಟ್ಟಿತಾ ಇದ್ರು, ಕಲ್ಲನ್ನು ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೋಸ್ಕರ. ಒಬ್ಬ ಯಾರೋ ಮಾಮನಂತವ್ರು ಹೋಗಿ, ನೀನು ಯಾಕಪ್ಪ ಕಲ್ಲು ಕಟ್ಟಿತಾ ಇದೆಯಾ? ಕಲ್ಲು ಹೊಡಿತಿದ್ದೀನಿ ಸ್ವಾಮಿ, ಕೆಲಸ ಮಾಡಿದ್ರೆ ಯಾರು ಕೊಡ್ತಾರಾ? ಗೊತ್ತಲ್ಲ ಮಾತು, ಕಲ್ಲು ಹೊಡಿತಿದ್ದೀನಿ ಅಷ್ಟೇ ಅಂದ. ಎರಡನೇದವನು ಕೇಳಿದ್ರು, ಯಾಕಪ್ಪ ನೀ ಯಾಕೆ ಕಲ್ಲು ಹೊಡಿತೀನಿ ಅಂದಾಗ ಅವನಂದ, ಅದೇ ಮಟ್ಸ್ ಮಾಡ್ಬೇಕು ಸರ್, ಕಲ್ಲನ್ನು ನಿಜವಾಗಿ ಸೈಜ್ ಮಾಡಬೇಕು, ಹೊಟ್ಟೆ ಪಾಡಲ್ವಾ ಅದಕ್ಕೆ ಕಲ್ಲು ಹೊಡಿತೀನಿ. ಅವನು ಕಲ್ಲು ಹೊಡಿತೀನಿ ರೀ ಅಂತ ಇಷ್ಟೇ ಅಂದ. ಎರಡನೇದವನು ಹೊಟ್ಟೆ ಪಾಡಲ್ವಾ ಹೊಡಿತೀನಿ ಅಂದ. ಮೂರನೇದವನು ಕೇಳಿದ್ರು, ನೀನು ಯಾಕೆ ಕಲ್ಲು ಹೊಡಿತಿದ್ಯಾ? ಸರ್ ಇಲ್ಲೊಂದು ದೇವಸ್ಥಾನ ಆಗ್ತಾಯಿದೆ, ಆ ದೇವಸ್ಥಾನ ಕಟ್ಟೋದಕ್ಕೋಸ್ಕರ ನಾನು ಈ ಕಲ್ಲುಗಳನ್ನ ಶ್ರದ್ಧೆಯಿಂದ ಹೊಡಿತಾ ಇದ್ದೀನಿ ಸರ್. ಅಲ್ಲೊಂದು ದೇವಸ್ಥಾನ ಆದರೆ ಆ ದೇವಸ್ಥಾನದಲ್ಲಿ ನನ್ನೂ ಒಂದು ಕಲ್ಲು ಇರುತ್ತಲ್ಲ ಅನ್ನೋ ಭಾವನೆಯಿಂದ. ಇದು ವಿದ್ಯಾರ್ಥಿ ಜೀವನಕ್ಕೂ ಅನ್ನಿಸ್ತದೆ. ಯಾಕೆ ಕಲಿತಾ ಇದೆಯಾ? ಅಯ್ಯೋ ಹೆಣ್ಣು ಸಿಗಲ್ಲ ಸಾರ್, ಓದಿದ್ರೆ ಹೆಣ್ಣು ಕೊಡಲ್ಲ ಯಾರು, ಅದಕ್ಕೆ ಓದ್ತಿದ್ದೀನಿ. ಮೊದಲೇದವನು. ಎರಡನೇದವನು, ನೀನು ಯಾಕೆ ಓದ್ತಿದ್ಯಾ? ಹೊಟ್ಟೆ ಪಾಡು ಸರ್, ಅಯ್ಯೋ ಹೆಣ್ಣಿದ್ರೆ ಸಾರ್ ಅವರ ಮಾವನ ಆಸ್ತಿ ಬರುತ್ತೆ ಅವ್ರು. ಮೂರನೇದವನು ದೇವಸ್ಥಾನ, ನಾನು ಮುಂದೆ ಉತ್ತಮ ಸಂತಾನವನ್ನು ಈ ಸಮಾಜಕ್ಕೆ ಕೊಡಬೇಕಾಗಿದೆ. ನಮಗೆ ನಮ್ಮ ಏಳಿಗೆಗೆ ನಾವೇ ಶಿಲ್ಪಿಗಳು ಅಂತಕ್ಕಂಥ ರೀತಿಯಲ್ಲಿ ತಯಾರಿಸ್ತಿದ್ದು ಒಂದು. ಅದಕ್ಕೊಂದು ಪತ್ರ ಬರೆಯೋದನ್ನು ಕೂಡ ಅವರು ಹೇಳಿದರು. ಆದರೆ ನಮ್ಮಲ್ಲಿ ಆ ಹಿಂದೆ ಆ ಪತ್ರ ಬರೆಯೋದ್ರಲ್ಲಿ ಹೊಸ ಚಿಗುರು ಹಳೆಬೇರು ಕೂಡಿದರೆ ಮರ ಸೊಬಗು ಆ ರೀತಿ ಮಾಡ್ತಾಯಿದ್ರು.
ಆ ರೀತಿಯಲ್ಲಿ ಒಂದು ಒಗಟಿನ ಮಾತಿನಲ್ಲಿ ಅವತ್ತು ಹೇಗೆ ಪತ್ರ ಬರೀತಾ ಇದ್ರು ಅನ್ನುವ ಒಂದು ಶಿಕ್ಷಣಕ್ಕೆ ನಿಮ್ಮ ಮಾತೇನು? ಆ ಪತ್ರ ವ್ಯವಹಾರಕ್ಕೆ ಒಂದು ಒಗಟಿನ ಪತ್ರ ಅಂತಲೇ ಹೇಳ್ಬೋದು ಮಾಮ. ಆ ಒಗಟನ್ನ ಜೋಶಿ ಸರ್ಗೆ ಕೇಳ್ತಾ ಇದ್ದೀನಿ. ಅವಾಗಲೇ ಹೇಳಿದ್ರು ಜೋಶಿ ಸರ್, ನಾನು SLC 3 ಸಲ ಡುಮ್ಕಿ ಹೊಡೆದೆ, ಇಷ್ಟು ಅಂಕ ತಗೊಂಡೆ ಅಂತೇಳಿ. ಇವತ್ತು ಅವರಿಗೆ ಒಂದು ಪ್ರಶ್ನೆ, ಅವರ ಮಗ ಇನ್ ಕೇಸ್ ಇವತ್ತು ಆಗಿ ಮನೆಗೆ ಬಂದ್ರೆ ಅಷ್ಟೇ ಸಂತೋಷವಾಗಿ ಸ್ವೀಕಾರ ಮಾಡ್ತಾರ ಅನ್ನೋದು ಪ್ರಶ್ನೆ ಆಗತ್ತೆ. ಅದು ಪ್ರಶ್ನೆ. ಈಗ ನಮಗೆ ಇಲ್ಲಿ ಮಹಮನಿ ಸರ್ ಫಸ್ಟ್ ತಗೊಂಡಿರೋರು ಇಲ್ಲಿ ಪಕ್ಕದಲ್ಲಿದ್ದಾರೆ, ಈಗ ಫೇಲ್ ಆಗಿರೋರು ಅವ್ರು ಅಲ್ಲಿದ್ದಾರೆ. ಎರಡರಲ್ಲಿ ಯಾವ್ದು ಮುಖ್ಯ ಅಂತೇಳಿ ನಾಳೆ ನಾನು ಅಲ್ಲಿ ಕಾಲೇಜಿಗೆ ಹೋಗಿ ಕುತ್ಕೊಂಡಾಗ ನನ್ನ ವಿದ್ಯಾರ್ಥಿಗಳು ನನಗೆ ಪ್ರಶ್ನೆ ಮಾಡ್ತಾರೆ, ಫೇಲ್ ಆಗಿದ್ದಕ್ಕೆ ಯಾಕಪ್ಪ, ಚೆನ್ನಾಗಿ ಪಾಠ ಮಾಡಿರ್ಲಿಲ್ವೇನೋ, ಓದೋದಲ್ವೇನೋ ಪುಟ ಅಂತೇಳಿ. ಅಂದ್ರೆ ಮೇಡಮ್, ನೀವು ಹೋಗಿದ್ ಪ್ರೋಗ್ರಾಮ್ನಲ್ಲಿ ಜೋಶಿ ಸರ ಹೇಳಿದಾರಲ್ಲ, 3 ಸಲ ಡುಮ್ಕಿ ಹೊಡೆದ್ರು ನಾವು ಜೀವನ ನಡೆಸಬೇಕು ಅಂತೇಳಿ, ಹಂಗೆ ಹೇಳ್ಬಿಟ್ರೆ ಕಷ್ಟ ಆಗೋಗ್ಬಿಡುತ್ತೆ. ಹಾಗಾಗಿ ಒಗಟಲ್ಲಿ ನಾವು ಮಕ್ಕಳಿಗೆ ಜಿಗಿಟಿದಾಗ ಅವ್ರ ಬುದ್ಧಿಮತ್ತೆ ಚೆನ್ನಾಗಾಗತ್ತೆ. ಏನದು? ಅರಸನ ಸತಿಯ ಹಿಂದೂರಿನಲ್ಲಿರುವ ಆದಿತ್ಯ ಹರಿಗೆ ಸರ್ಪ ದಿಬ್ಬದಲ್ಲಿರುವ ರಾಧಾಸಾನಿ ಮಾಡುವ ನಮಸ್ಕಾರಗಳು. ಅರಸನ ಸತಿಯ ಹಿಂದೂರು ಏನು? ಅರಸನ ಸತಿ ಅಂದ್ರೇನು? ರಾಣಿ. ಹಿಂದೂರು ಅಂದ್ರೆ ಬೆನ್ನು. ರಾಣಿ ಬೆನ್ನೂರಿನಲ್ಲಿರುವ ಆದಿತ್ಯ ಹರಿ. ಆದಿತ್ಯ ಅಂದ್ರೆ ಸೂರ್ಯ, ಹರಿ ಅಂದ್ರೆ ನಾರಾಯಣ, ಸೂರ್ಯ ನಾರಾಯಣನಿಗೆ ಸರ್ಪ ದಿಬ್ಬದಲ್ಲಿರುವ, ಸರ್ಪ ಅಂದ್ರೇನು? ಹಾವು. ದಿಬ್ಬ ಅಂದ್ರೇನು? ಏರಿ. ಹಾವೇರಿಯಲ್ಲಿರುವ ರಾಧಾಸಾನಿ ಮಾಡುವ ನಮಸ್ಕಾರಗಳು. ನಾಳೆ ಈ ಅಚಲ ಸುತೆಯ ಪತಿ ಸಂವತ್ಸರದಲ್ಲಿ ಹಿರೇ ಮಾಸದಲ್ಲಿ ಪ್ರಶ್ನೆಗೆ ಉತ್ತರದ ನಕ್ಷತ್ರದಲ್ಲಿ ನನ್ನ ಮನೆಯ ಗೃಹ ಪ್ರವೇಶ. ಅಚಲ ಸುತೆಯ ಪತಿ ಯಾರೋ? ಈಶ್ವರ ನಾಮ ಸಂವತ್ಸರದಲ್ಲಿ ಹಿರೇ ಮಾಸದಲ್ಲಿ, ಜ್ಯೇಷ್ಠ ಮಾಸದಲ್ಲಿ, ಪ್ರಶ್ನೆಗೆ ಉತ್ತರವಾದ ನಕ್ಷತ್ರದಲ್ಲಿ, ಪ್ರಶ್ನೆಗೆ ವಿರುದ್ಧವಾದ ಅಂದ್ರೆ ಉತ್ತರ ನಕ್ಷತ್ರದಲ್ಲಿ ನನ್ನ ಮನೆಯ ಗೃಹ ಪ್ರವೇಶ. ತಾವು ಬರುವಾಗ ತಾಯಿ ತಮ್ಮನ ಕಾಯಿ ಒಂದು, ಇಬ್ಬರ ಹೆಂಡಿರ ಕಾಯಿ ಒಂದು, ಒನಕೆ ಮುಟ್ಟದ ಅಕ್ಕಿ ಒಂದು ಸೇರು, ಬೆಣ್ಣೆ ಕಾಸದ ತುಪ್ಪ ಒಂದು ಸೇರು, ದಾಹ ಅಡಗಿಸುವ ಹಣ್ಣು ಒಂದು ತೆಗೆದುಕೊಂಡು ಬರುವುದು, ತುರುಕರು ಪಾಲನೆ ಮಾಡುವ ಗೌಡನನ್ನು ಕರೆದುಕೊಂಡು ಬರುವುದು. ಏನದು? ಮೊದಲಿಗೆ ತಾಯಿ ತಮ್ಮನ ಕಾಯಿ ಒಂದು, ತಾಯಿ ತಮ್ಮ ಅಂದ್ರೆ ಮಾವಿನ ಕಾಯಿ ಒಂದು, ಇಬ್ಬರ ಹೆಂಡಿರ ಕಾಯಿ ಒಂದು, ಇಬ್ಬರ ಹೆಂಡಿರು ಅಂದ್ರೆ ಸವತಿಗಳು, ಸವತೆಕಾಯಿ ಒಂದು, ಒನಕೆ ಮುಟ್ಟದ ಅಕ್ಕಿ ಯಾವ್ದದು? ಏಲಕ್ಕಿ. ಒನಕೆ ಮುಟ್ಟದ ಅಕ್ಕಿ ಏಲಕ್ಕಿ ಒಂದು ಸೇರು. ಇನ್ನ ಬೆಣ್ಣೆ ಕಾಸದ ತುಪ್ಪ ಅಂದ್ರೆ ಜೇನುತುಪ್ಪ, ದಾಹ ಅಡಗಿಸುವ ಹಣ್ಣು ನಿಂಬೆ ಹಣ್ಣು, ಇವುಗಳನ್ನು ತೆಗೆದುಕೊಂಡು ತುರುಕರು ಪಾಲನೆ ಮಾಡುವ ಗೌಡ ಅಂದ್ರೆ ಗೋಪಾಲನನ್ನ ಕರ್ಕೊಂಡು ಬನ್ನಿ ಅನ್ನೋದಕ್ಕೆ ಎಂಥ ಒಳ್ಳೆ ನಮಗೆ ಒಂದು ಕನ್ನಡ ಭಾಷಾ ಸಂಸ್ಕೃತಿಯಲ್ಲಿ ಇದೆ ಮಾಮ. ಒಟ್ಟಾರೆ ನಮ್ಮಲ್ಲಿ ಹೊಸ ಚಿಗುರು ಹಳೆ ಬೇರು ಕೂಡಿದರೆ ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ ಒಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೈ ಜಸವ ಜನಜೀವನಕ್ಕೆ ಮಂಕುತಿಮ್ಮ ಅನ್ನುವ ಕಗ್ಗದಂತೆ ಬಂದಾಗ ಮಾತ್ರ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಶಿಕ್ಷಣ ಅಂದಿಗಿಂತಲೂ ಇಂದು ಕೂಡ ಸುಧಾರಿಸ್ಕೊಳ್ಳೋದಕ್ಕೆ ಲಕ್ಷಣವಾಗಿ ಸಾಧ್ಯವಾಗುತ್ತೆ ಅಂತಕ್ಕಂತಹ ಮಾತುಗಳ ಮೂಲಕ ನಾವು ಚಿಂತನ ಮಂಥನವನ್ನು ನಡೆಸಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವುಗಳು ಪ್ರೇರಕರಾಗೋಣ ಅಂತಕ್ಕಂಥ ಮಾತಿನೊಂದಿಗೆ ಹರಟೆಯ ಈ ಚಂದನದ ಕಾರ್ಯಕ್ರಮಕ್ಕೆ ನಾವು ಇತಿಶ್ರೀ ಹಾಡ್ತಿದ್ದೀವಿ. ನಮಸ್ಕಾರ.